ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. 9ನೇ ತರಗತಿಯಲ್ಲಿ NSQF ಅಡಿಯಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರುವಂಥ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಯೂನಿಟ್ 2 ಘಟಕ 2 ಇಲ್ಲಿ ಘಟಕ 2 ಅಂತ ಬಂದಾಗ ಡಾಟಾ ಎಂಟ್ರಿ ಆ್ಯಂಡ್ ಕೀಬೋರ್ಡಿಂಗ್ ಸ್ಕಿಲ್ಸ್ ಅಂತ ಬರುತ್ತೆ. ಈ ಒಂದು ಯೂನಿಟ್ 2ನಲ್ಲಿ ನಾವು ಕೀಬೋರ್ಡ್ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಾವು ಈ ಘಟಕ 2ರಲ್ಲಿ ಅಧ್ಯಯನ ಮಾಡ್ತೀವಿ. ಈ ಒಂದು ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಘಟಕ 2ರ ಅಧ್ಯಾಯದ ನಂತರ ಏನು ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ, ಈ ಒಂದು ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗ್ತೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಉತ್ತರವನ್ನು ಚರ್ಚೆ ಮಾಡ್ತಾ ಹೋಗುವಾಗ ಸಾಕಷ್ಟು ಹೊಸ ಕಂಟೆಂಟ್ಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಟೆಕ್ಸ್ಟ್ ಬುಕ್ನಲ್ಲಿ ಏನೆಲ್ಲ ವಿಷಯಗಳನ್ನು ಕೊಟ್ಟಿದ್ದಾರೆ ಅದನ್ನು ಹೊರತುಪಡಿಸಿ ಒಂದು ಎಕ್ಸ್ಟ್ರಾ ಆಗಿರುವಂಥ ಒಂದು ಹೆಚ್ಚುವರಿ ಮಾಹಿತಿಯನ್ನು ಕೂಡ ಈ ಒಂದು ಪ್ರಶ್ನೆ ಉತ್ತರಗಳ ಚರ್ಚೆಯಲ್ಲಿ ಆಗುತ್ತೆ. ಈ ಒಂದು ಪ್ರಶ್ನೆ ಏನು ಉತ್ತರಗಳು ಚರ್ಚೆ ಮಾಡ್ತೇವೆ, ಈ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆ ಕೂಡ ಇರ್ತದೆ. ಬನ್ನಿ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಾವೇನು ನೋಡ್ತಾ ಇದ್ದೀರಿ ನೋಟ್ಸ್ ನನ್ನ ಹಿಂದ್ಗಡೆ, ಈ ಒಂದು ನೋಟ್ಸಿನ ಕನ್ನಡ ಫಾರ್ಮೆಟ್ ಕೂಡ, ಕನ್ನಡ ಒಂದು PDF-ನಲ್ಲಿ ಕೂಡ ನೋಟ್ಸನ್ನು ಕೂಡ ನಿಮಗೆ ಪ್ರೊವೈಡ್ ಮಾಡಿರ್ತೀನಿ. ಅದು ನನ್ನ ವೆಬ್ಸೈಟ್ನಲ್ಲಿ ಅಪ್ಲೋಡನ್ನು ಮಾಡ್ತೀನಿ. ಈ ವಿಡಿಯೋದ ಎಂಡಿಗೆ ನಾವು ಏನು ಮಾಡ್ತೀವಿ ಅಂದರೆ, ನಿಮ್ಮ ಒಂದು ಮೊಬೈಲ್ನಲ್ಲಿ ನನ್ನ ವೆಬ್ಸೈಟನ್ನು ಯಾವ ರೀತಿ ಪ್ರವೇಶ ಮಾಡಬೇಕು ಹಾಗೂ ಈ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಲೇಟೆಡ್ ಆಗಿರುವಂಥ ಈ ಒಂದು PDF-ಅನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು, ಅದನ್ನು ಕೂಡ ನಾನು ಈ ವಿಡಿಯೋ ಎಂಡಿಗೆ ಹೇಳಿರ್ತೀನಿ. ಬನ್ನಿ ನೋಡ್ತಾ ಹೋಗೋಣ. ಪ್ರಥಮ ಪ್ರಶ್ನೆ ಏನಿದೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಕೀ ಫಾರ್ ಪಂಕ್ಚುವೇಷನ್ ಮಾರ್ಕ್ಸ್ ಅಂತ ಇದೆ. ಕೆಳಗಡೆ ಕಾಮಾ, ಪಿರಿಯಡ್, ಸೆಮಿಕಾಲನ್, ಈಕ್ವಲ್ ಸೈನ್ ಅಂತ ಕೊಟ್ಟಿದ್ದಾರೆ. ಈ 4ರಲ್ಲಿ ಯಾವುದು ಪಂಕ್ಚುವೇಷನ್ ಮಾರ್ಕ್ಸ್ ಅಲ್ಲ ಅಂತ ಕೇಳಿದ್ದಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಕೆಳಗಡೆ ನಾನು ಒಂದು ಕೀಬೋರ್ಡನ್ನು ತೋರಿಸಿದ್ದೀನಿ. ಈ ಒಂದು ಕೀಬೋರ್ಡಲ್ಲಿ ಸಾಕಷ್ಟು ಪಂಕ್ಚುವೇಷನ್ ಬಟನ್ಸ್ ಕೂಡ, ಕೀಗಳು ಕೂಡ ಇರ್ತದೆ, ಪಂಕ್ಚುವೇಷನ್ಸ್ ಕೀಗಳು ಕೂಡ ಇರುತ್ತೆ. ಇದರಲ್ಲಿ ಈಕ್ವಲ್ ಸೈನನ್ನು ನಾವು ಪಂಕ್ಚುವೇಷನ್ ಅಂತ ನಾವು ಕರೆಯೋದಿಲ್ಲ. ಈಕ್ವಲ್ D1 ಈಸ್ ರೈಟ್ ಆನ್ಸರ್. ಈಕ್ವಲ್ ಸೈನ್ ಏನಿದೆ ಇದು ಪಂಕ್ಚುವೇಷನ್ ಮಾರ್ಕು ಅಲ್ಲ. ಇದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದಿಷ್ಟು ಇನ್ಫಾರ್ಮೇಷನ್ನು ನೋಡಿ. ಇಲ್ಲಿ ನೋಡಿ, ಫುಲ್ ಸ್ಟಾಪ್ ಇದೆ, ಆಮೇಲೆ ಕಾಮಾ ಇದೆ. ಕಾಮನ್ನು ನೋಡಿ, ಎಕ್ಸ್ಕ್ಲಾಮೇಟರಿ ಮಾರ್ಕನ್ನು ಯಾವ ರೀತಿ ತೋರಿಸ್ತಾ ಇದ್ದೀವಿ ಟೇಬಲ್ ಗಮನಿಸಬೇಕು. ಕ್ವೆಶನ್ ಮಾರ್ಕ್ ಇದೆ, ಕೋಲನ್ ಇದೆ, ಸೆಮಿಕೋಲನ್ ಇದೆ, ಆಮೇಲೆ ಕೊಟೇಶನ್ ಮಾರ್ಕ್ಸ್ ಇದೆ, ಸಿಂಗಲ್ ಕೋಟ್ಸು, ಆಮೇಲೆ ಪ್ಯಾರಂಥೆಸಿಸ್ ಅಂತೀವಿ, ಕರ್ವ್ಡ್ ಬ್ರ್ಯಾಕೆಟ್ಸು, ಸ್ಕ್ವಯರ್ ಬ್ರ್ಯಾಕೆಟ್ಸು, ಆಮೇಲೆ ಎಟ್ ಸೈನ್ ಆರ್ ಸಿಂಬಲ್, ಆಮೇಲೆ ಆಸ್ಟ್ರಿಸ್ಕ್ ಅಂತ ಕರಿತೀವಿ, ಟಿಲ್ಡೆ, ಸ್ಲ್ಯಾಶು, ಡ್ಯಾಶು, ಪೌಂಡ್ ಸೈನ್, ಡಾಲರ್ ಸೈನ್ ಆ್ಯಂಡ್ ಅಂತ ಹೇಳ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನಮಗೆ ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನಲ್ಲಿ ಯಾವುದು ಅಲ್ಲ ಅಂತ ಹೇಳಿ ಕಾಮಾ, ಪಿರಿಯಡು, ಸೆಮಿಕಾಲನನ್ನು ಕೊಟ್ಟಿದ್ದಾರೆ. ಈಕ್ವಲ್ ಸೈನ್ ಅಂತೂ ಈ ಒಂದು ಪಂಕ್ಚುವೇಷನ್ ಅಂತೂ ಅಲ್ಲ. ಆದರೆ ನಿಮಗೆ ಆನ್ಯುವಲ್ ಎಕ್ಸಾಮ್ನಲ್ಲಿ ಯಾವ ರೀತಿಯ ಪ್ರಶ್ನೆ ಬರ್ಬೋದು ಅಂದರೆ, ಕಾಮಾ, ಪಿರಿಯಡ್, ಸೆಮಿಕಾಲನನ್ನು ಬಿಟ್ಟು ಇಲ್ಲಿ ಏನು ನಾವು ಕೊಟ್ಟಿದ್ದೀವಿ ಪಟ್ಟಿಯಲ್ಲಿ, ನಿಮಗೆ ಒಂದು ಎಕ್ಸ್ಕ್ಲಾಮೇಟರಿ ಮಾರ್ಕು, ಕ್ವಶನ್ ಮಾರ್ಕು, ಆಮೇಲೆ ಇದು ಎಕ್ಸ್ಕ್ಲಾಮೇಟರಿ ಮಾರ್ಕು ಮತ್ತು ಕ್ವಶನ್ ಮಾರ್ಕ್ ಕೂಡ ಪಂಕ್ಚುವೇಷನ್ನಲ್ಲೇ ಬರುತ್ತೆ, ಕೊಟೇಶನ್ ಮಾರ್ಕು, ಸಿಂಗಲ್ ಕೋಟ್ಸು. ಈ ರೀತಿಯ ಆಪ್ಷನ್ಸ್ಗಳನ್ನು ಆ್ಯಡ್ ಮಾಡಿ ಒಂದು ನಿಮಗೆ ಈಕ್ವಲ್ ಸೈನನ್ನು ಕೊಟ್ಟು ಇದರಲ್ಲಿ ಯಾವುದು ಪಂಕ್ಚುವೇಷನ್ ಕೀ ಅಲ್ಲ ಅಂತ ನಿಮಗೆ ಕೇಳ್ಬೋದು. ಕೆಳಗಡೆ ಇರುವಂಥ ಒಂದು ಸಪೋರ್ಟ್ ಆಗಿರುವಂಥ ನೋಟ್ಸನ್ನು ಕೂಡ ನಿಮಗೆ ಪ್ರೊವೈಡ್ ಮಾಡಿದ್ದೇನೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆನ್ ಆ್ಯರೋ ಕೀ ಅಂತ ಇದೆ. ಇದರಲ್ಲಿ ಟಾಪ್, ಡೌನ್, ರೈಟ್, ಲೆಫ್ಟ್ ಅಂತ 4 ಕೊಟ್ಟಿದ್ದಾರೆ. ಇದರಲ್ಲಿ ಡೌನು, ರೈಟು, ಲೆಫ್ಟು ಆ್ಯರೋ ಕೀ ಆಗುತ್ತೆ. ಟಾಪ್ ಅಂತ ಏನಿದೆ ಇದು ಒಂದು ಆ್ಯರೋ ಕೀ ಅಲ್ಲ, ಇದರಲ್ಲಿ ಕೀಬೋರ್ಡಲ್ಲಿ. ತಾವು ಈ ಕೀಬೋರ್ಡನ್ನು ಗಮನಿಸಬೇಕಿಲ್ಲಿ. ಈ ಕೀಬೋರ್ಡ್ನಲ್ಲಿ ನೋಡಿ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಕರ್ಸರ್ ಅಬ್ಸರ್ವ್ ಮಾಡಬೇಕು. ಇಲ್ಲಿ 4 ಆ್ಯರೋ ಕೀಸ್ ಇದೆ, ಅಪ್, ಡೌನ್, ರೈಟ್, ಲೆಫ್ಟ್ ಅಂತ. ಬಟ್ ಇಲ್ಲೇನಿದೆ ಅಂದರೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ನಲ್ಲಿ ಟಾಪ್ ಅಂತ ಕೊಟ್ಟಿದ್ದಾರೆ. ಟಾಪ್ ಒಂದು ಏನಾಗುತ್ತೆ ಆ್ಯರೋ ಕೀ ಅಲ್ಲ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಆಪರೇಷನ್ ಈಸ್ ನಾಟ್ ಪರ್ಫಾರ್ಮ್ಡ್ ಬೈ ಎ ಮೌಸ್. ಮೌಸ್ನಿಂದ ಪರ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಇರದೇ ಇರುವಂಥದ್ದು ಯಾವುದು? ಲೆಫ್ಟ್ ಕ್ಲಿಕ್ ಮಾಡಬಹುದು ಮೌಸಿಂದ, ರೈಟ್ ಕ್ಲಿಕ್ಕನ್ನು ಕೂಡ ಮಾಡಬಹುದು, ಆಮೇಲೆ ಡಬಲ್ ಕ್ಲಿಕ್ ಮಾಡಲಿಕ್ಕಾಗತ್ತೆ. ಇಲ್ಲಿ ನೋಡಿ, ಲೆಫ್ಟ್ ಬಟನನ್ನು ನಾವು ಡಬಲ್ ಕ್ಲಿಕ್ ಮಾಡ್ಬೋದು, ಬಟ್ ಮಿಡ್ಲಿ ಕ್ಲಿಕ್ ಅಲ್ಲ, ಮಿಡ್ಲಿ ಇರುವಂಥದ್ದು ಸ್ಕ್ರೋಲ್ ಮಾಡ್ತೀವಿ. ಮಿಡ್ಲಿ ಇರುವಂಥದ್ದು ವೀಲ್ ಇರುತ್ತೆ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಇಲ್ಲಿ ಡಯಾಗ್ರಾಮ್ನಲ್ಲಿ. ಮಿಡ್ಲಿ ಇರುವಂಥದ್ದು ಅದು ಕ್ಲಿಕ್ ಅಲ್ಲ, ಅದು ಸ್ಕ್ರೋಲ್ ಮಾಡುವಂಥದ್ದು. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. 4ನೇ ಪ್ರಶ್ನೆ, ಇನ್ ದ ರ್ಯಾಪಿಡ್ ಟೈಪಿಂಗ್ ಟ್ಯೂಟರ್. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದಕ್ಕೆ ನಿಮಗೆ ಈ ಪ್ರಶ್ನೆ ನಿಮಗೆ ಅರ್ಥ ಆಗೋದಿಲ್ಲ. ರ್ಯಾಪಿಡ್ ಟೈಪಿಂಗ್ ಟ್ಯೂಟರ್ ಅಂದರೆ ನೀವು ಕೀಬೋರ್ಡನ್ನು ರ್ಯಾಪಿಡ್ ಆಗಿ ಫಾಸ್ಟ್ ಆಗಿ ಟೈಪ್ ಮಾಡಬೇಕಾದ್ರೆ ಅಲ್ಲಿ ಒಂದಿಷ್ಟು ಕಲರ್ಸನ್ನು ಕೊಟ್ಟಿದ್ದಾರೆ. ಮೊದಲು ನೀವು ಈ ಟೇಬಲ್ ಅಬ್ಸರ್ವ್ ಮಾಡಿ. ಇಲ್ಲಿ ಆ ಬುಕ್ನಲ್ಲಿ ಕೂಡ ಕೊಟ್ಟಿದ್ದಾರೆ. ಈ ಟೇಬಲ್ ನೋಡಿ, ದ ಕಲರ್ ಇಂಡಿಕೇಶನ್ ಈಸ್ ಆಸ್ ಫಾಲೋ. ಗ್ರೀನ್ ಲೆಟರ್ಸ್ ಡಿನೋಟ್ ರೈಟ್ ಇನ್ಪುಟ್ಸ್. ನಿಮ್ಮ ಕೀಬೋರ್ಡಿನ ಒಂದು ಬಲಭಾಗದಲ್ಲಿರುವಂತಹ ಒಂದು ಕೀಸ್ಗಳೇನಿದೆ ಅದನ್ನು ಎಂಟ್ರಿ ಮಾಡಲಿಕ್ಕೆ ಗ್ರೀನ್ ಕಲರನ್ನು ಕೊಟ್ಟಿದ್ದಾರೆ.
ಆಮೇಲೆ ಯೆಲ್ಲೋ ಲೆಟರ್ ಸ್ಟ್ಯಾಂಡ್ ಫಾರ್ ರೈಟ್ ಇನ್ಪುಟ್ಸ್ ಎಕ್ಸೈಡಿಂಗ್ ಅಕ್ಸೆಪ್ಟಬಲ್ ಟೈಮ್ ಫ್ರೇಮ್. ಇದು ಯೆಲ್ಲೋ ಲೆಟರ್ಸ್ ಕೂಡ ಸ್ಟ್ಯಾಂಡ್ ಫಾರ್ ರೈಟ್ ಇನ್ಪುಟ್ಸೇ ಇರ್ತದೆ, ಬಟ್ ಅದು ಅಕ್ಸೆಪ್ಟಬಲ್ ಟೈಮ್ ಫ್ರೇಮ್ ಅಂತ ಇರುತ್ತದೆ. ನೀವು ಅದನ್ನು ಬುಕ್ಸ್ನಲ್ಲಿ ನೋಡಬೇಕು. ಆಮೇಲೆ ರೆಡ್ ಲೆಟರ್ಸ್ ಡಿನೋಟ್ ರಾಂಗ್ ಇನ್ಪುಟ್ಸ್ ವಿತ್ ಇನ್ ದ ಅಕ್ಸೆಪ್ಟಬಲ್ ಟೈಮ್ ಫ್ರೇಮ್. ನಾವು ಕೀಬೋರ್ಡ್ನಿಂದ ನಾವು ಏನು ಮಾಡ್ತೀವಿ, ಅಕ್ಸೆಪ್ಟಬಲ್ ಟೈಮ್ ಫ್ರೇಮ್ನಲ್ಲಿ ನಾವು ರಾಂಗ್ ಇನ್ಪುಟ್ಸನ್ನು ಎಂಟ್ರಿ ಮಾಡ್ತೀವಿ. ರಾಂಗ್ ಅಂದರೆ ನಮ್ಮ ಒಂದು ಬೆರಳಿನ ರೇಂಜನ್ನು ಹೊರತುಪಡಿಸಿ ದೂರದ ಒಂದು ಕೀಯನ್ನು ಪ್ರೆಸ್ ಮಾಡಲಿಕ್ಕೆ ಹೋಗ್ತೀವಿ, ಅದು ರೆಡ್ ಆಗುತ್ತೆ. ಆರೆಂಜ್ ಅಂದರೆ ಲೆಟರ್ ಇಂಡಿಕೇಟ್ಸ್ ರಾಂಗ್ ಇನ್ಪುಟ್ಸ್ ದಟ್ ಆಲ್ಸೋ ಎಕ್ಸೀಡ್ ದ ಅಕ್ಸೆಪ್ಟೇಬಲ್ ಟೈಮ್ ಫ್ರೇಮ್. ಇಟ್ಸ್ ದ ವರ್ಸ್ಟ್ ರಿಸಲ್ಟ್. ಸೊ ಇಲ್ಲಿ ಇವುಗಳನ್ನು ನೀವು ಒಂದಿಷ್ಟು ಪ್ರಾಕ್ಟೀಸ್ ಮಾಡಿ. ಗ್ರೀನ್ ಅಂದ್ರೇನು, ಯೆಲ್ಲೋ ಅಂದ್ರೇನು, ರೆಡ್ ಅಂದ್ರೇನು, ಆರೆಂಜ್ ಅಂದ್ರೇನು ಅಂತ. ಇದನ್ನು ಈ ಕಲರ್ಸನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಕೀಬೋರ್ಡನ್ನು ಫಾಸ್ಟಾಗಿ ಟೈಪ್ ಮಾಡಲಿಕ್ಕೆ ಮಾಡುವಾಗ ಈ ಕಲರ್ಸ್ಗಳನ್ನು ಕೊಟ್ಟಿದ್ದಾರೆ ಒಂದಿಷ್ಟು ಕೀಸ್ಗಳಿಗೆ ಕೀಬೋರ್ಡ್ನಲ್ಲಿ. ಸೊ ಈ ಬೇಸಿಸ್ ಮೇಲೆ ನಮಗೆ ಒಂದು ಪ್ರಶ್ನೆ ಇದೆ ಇಲ್ಲಿ. ಇನ್ ದ ರ್ಯಾಪಿಡ್ ಟೈಪಿಂಗ್ ಟ್ಯೂಟರ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ ಅಂತ. ಗ್ರೀನ್ ಲೆಟರ್ಸ್ ಡಿನೋಟ್ ರೈಟ್ ಇನ್ಪುಟ್ಸ್ ಅಂತ ಇದೆ ನೋಡಿ, ರೈಟ್ ಇನ್ಪುಟ್ಸ್ ಕರೆಕ್ಟ್ ಇದೆ. ಆಮೇಲೆ ಯೆಲ್ಲೋ ಲೆಟರ್ ಸ್ಟ್ಯಾಂಡ್ಸ್ ಫಾರ್ ರೈಟ್ ಇನ್ಪುಟ್ಸ್ ಇನ್ ಎಕ್ಸ್ಟ್ರಾ ಟೈಮ್ ಅಂತ ಇದೆ, ಅದು ಕೂಡ ನೋಡಿ ಎಲ್ಲಿದೆ. ಲೆಟರ್ ಸ್ಟ್ಯಾಂಡ್ಸ್ ಫಾರ್ ರೈಟ್ ಇನ್ಪುಟ್ಸ್ ಎಕ್ಸಿಡಿಂಗ್ ಅಕ್ಸೆಪ್ಟಬಲ್. ರೆಡ್ ಲೆಟರ್ಸ್ ಡಿನೋಟ್ ರಾಂಗ್ ಅಂತ ಇದೆ, ಡಿನೋಟ್ ರಾಂಗ್ ಕರೆಕ್ಟು. ಆರೆಂಜ್ ಲೆಟರ್ ಇಂಡಿಕೇಟ್ಸ್ ರಾಂಗ್ ಇನ್ಪುಟ್ಸ್ ವಿತಿನ್ ಟೈಮ್. ನೋಡಿ ಆರೆಂಜ್ ಏನಿದೆ ವಿತಿನ್ ಟೈಮ್ ಫ್ರೇಮ್. ಸೊ ಇಲ್ಲೇನಾಗುತ್ತೆ, ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಎಲ್ಲೋ ಸರಿಯಾದ ಉತ್ತರ. ಎಲ್ಲೋ ಏನಂದರೆ ಇಲ್ಲಿ 4 ಎಲ್ಲೋ ಏನಿದೆ ಅಕ್ಸೆಪ್ಟಬಲ್ ಟೈಮ್ ಫ್ರೇಮ್ನಲ್ಲಿದೆ, ಬಟ್ ಅಲ್ಲಿ ಅಕ್ಸೆಪ್ಟೇಬಲ್ ಟೈಮ್ ಫ್ರೇಮ್ ಅಂತ ಅಲ್ಲಿ ಕೊಟ್ಟಿಲ್ಲ. ಸರಿಯಾದ ಉತ್ತರ ಬಿ ಆಗ್ತದೆ. ಸೊ ಇಲ್ಲಿ ಇಷ್ಟ ಆಗಬೇಕು ನಿಮಗೆ. ನಾನು ಇದನ್ನು ಬುಕ್ನಲ್ಲಿ ತೋರಿಸಿದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ, ಅದನ್ನು ತೋರಿಸಿರ್ತೀನಿ, ನೋಡ್ತಾ ಹೋಗೋಣ. ಟೆಕ್ಸ್ಟ್ ಬುಕ್ಕನ್ನು PDF ಓಪನ್ ಮಾಡಿರ್ತೀನಿ, ಅದು ಎಲ್ಲೋ ಒಂದು ಇನ್ಫಾರ್ಮೇಷನ್ ಇದೆ, ಅದರಲ್ಲಿ ನೀವು ಅದನ್ನು ನೋಡಬೇಕಾಗತ್ತೆ. ಯಾವುದು ಕೀಬೋರ್ಡ್ನಲ್ಲಿ ಯಾವ ಬಟನ್ಸ್ಗಳನ್ನು ಎಲ್ಲೋ ಕೊಟ್ಟಿದ್ದಾರೆ ಅದನ್ನೆಲ್ಲ. ಎಸ್, ಒಂದಿಷ್ಟು ವಿಡಿಯೋ ಲೆಂದಿ ಆಗ್ಬೋದು, ಬಟ್ ನಿಮಗೆ ಒಂದು ಕ್ಲಿಯರ್ ಆಗಿರುವಂಥ ಪಿಕ್ಚರ್ ಈ 2ನೇ ಚಾಪ್ಟರ್ ಬಗ್ಗೆ ನಿಮಗೆ ಸಿಗ್ತದೆ. ಎಸ್, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಮಕ್ಕಳೇ, ಈ ಕೀಬೋರ್ಡ್ಗೆ ಕಲರನ್ನು ಕೊಟ್ಟಿದ್ದಾರೆ ನೋಡಿ. ಗ್ರೀನ್ ಕಲರ್ ಇದೆ, ಆರೆಂಜ್ ಕಲರ್ಸು, ಯೆಲ್ಲೋ ಕಲರು. ಸೊ ಈ ರೀತಿ ಕಲರ್ಸನ್ನು ಕೊಟ್ಟಿದ್ದಾರೆ. ಯಾವೆಲ್ಲ ಕೀಸ್ಗಳು ಯಾವ ಕಲರ್ಗಿದೆ ಅಂತ ಇದನ್ನು ಕಲರ್ ಪ್ರಿಂಟನ್ನು ತೆಗೆದುಕೊಂಡು ನೀವು ಇಟ್ಕೊಬೋದು, ಒಳ್ಳೆಯದಾಗ್ತದೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆಯಲ್ಲಿ ನಮಗೆ ಬರುವಂಥದ್ದು ಯಾವುದು? ದ ಲೆಸನ್ ಕಂಟ್ರೋಲ್ ಪ್ಯಾನಲ್. ದ ಕಂಟ್ರೋಲ್ ಪ್ಯಾನಲ್ ಕ್ಯಾನ್ ಬಿ ಯೂಸ್ಡ್. ನಿಮ್ಮ ಒಂದು ಡೆಸ್ಕ್ಟಾಪ್ ಮೇಲೆ ನಿಮ್ಮ ಒಂದು ಕಂಪ್ಯೂಟರ್ ಏನು ಪರದೆ ಇರುತ್ತದೆ, ಅಲ್ಲಿ ಕಂಟ್ರೋಲ್ ಪ್ಯಾನಲ್ ಅಂತ ಇರುತ್ತೆ. ಸೊ ಕಂಟ್ರೋಲ್ ಪ್ಯಾನಲನ್ನು ಯಾವುದಕ್ಕಾಗಿ ಯೂಸ್ ಮಾಡ್ತೀವಿ ಅಂತ ಇದೆ. ಸೊ ಕಂಟ್ರೋಲ್ ಪ್ಯಾನಲ್ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇಲ್ಲಿ ನೋಡಿರಿ, ಎನಿಮೇಷನ್ನು, 2ನೇದು ಬಿ ಎನೇಬಲ್ ಆರ್ ಡಿಸೇಬಲ್ ಸೌಂಡ್ಸ್, 3ನೇದು ಪ್ಲೇನ್ ಚೇಂಜ್ ಮಾಡೋಕ್ಕೆ, ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋಕ್ಕೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಆನ್ಸರ್ಸನ್ನು ನೋಡ್ತಾ ಹೋದಾಗ ಇಲ್ಲಿ 4 ಪ್ರಶ್ನೆಗಳು ಸರಿಯಾಗುತ್ತೆ. ಒಂದು ಏನು ಕೆಲಸ ಮಾಡುತ್ತೆ, ಎನೇಬಲ್ ಆರ್ ಡಿಸೇಬಲ್ ಸೌಂಡ್ ಮಾಡುತ್ತೆ, ಹೌದಾ, ಅದು ಕರೆಕ್ಟ್. ಆ್ಯಸ್ ವೆಲ್ ಆ್ಯಸ್ ಟು ಕಸ್ಟಮೈಸ್ ದ ಬ್ಯಾಕ್ಗ್ರೌಂಡ್. ಒಂದು ನಿಮ್ಮದು ಡೆಸ್ಕ್ಟಾಪಿನ ಸ್ಕ್ರೀನ್ನ ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡ್ಬೋದು, ಅದರ ಎನಿಮೇಷನ್ ಚೇಂಜ್ ಮಾಡ್ಬೋದು. ಆ್ಯಂಡ್ ಪ್ಲೇನ್ ಎಲಿಮೆಂಟ್ಸ್ ಆಫ್ ಎ ಲೆಸನ್. ಸೊ ಪ್ಲೇನ್ ಎಲಿಮೆಂಟ್ಸ್ ಕೂಡ ನಾವು ಚೇಂಜ್ ಮಾಡಲಿಕ್ಕೆ ಆಗ್ತದೆ ಅಂತ. ಇಲ್ಲಿ 4 ಪ್ರಶ್ನೆಗಳು ಇಲ್ಲಿ ಸರಿಯಾದ ಇದೆ. ದ ಲೆಸನ್ ಕಂಟ್ರೋಲ್ ಪ್ಯಾನಲ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಅಂತ ಇದೆ. ಆನ್ ಆಲ್ ಆಫ್ ದ ಅಬೋವ್, ಇಲ್ಲಿ ಇ ಅಂತ ಮತ್ತೊಂದು ಆಪ್ಷನ್ಸು, ಆಲ್ ಆಫ್ ದ ಅಬೋವ್ ಅಂತ ಹೇಳ್ಬೋದು, ಎಲ್ಲ ಸರಿ ಅಂತೇಳಿ. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಅ ಟಚ್ ಟೈಪಿಸ್ಟ್ ನೋಸ್ ದ ಲೊಕೇಶನ್ ಆನ್ ದ ಕೀಬೋರ್ಡ್ ಥ್ರೋ. ಒಬ್ಬ ನೀವು ಟೈಪ್ ಮಾಡುವಾಗ ನಿಮ್ಮ ಕೀಬೋರ್ಡ್ನಲ್ಲಿ ನೀವು ಅಕ್ಷರಗಳನ್ನು ಟೈಪ್ ಮಾಡ್ತಾ ಇರ್ತೀರಿ. ಒಬ್ಬ ಟಚ್ ಟೈಪಿಸ್ಟ್ ನೋ ದ ಲೊಕೇಶನ್ ಆನ್ ದ ಕೀಬೋರ್ಡ್. ಆ ಕೀಬೋರ್ಡ್ನಲ್ಲಿ ಯಾವ ಕೀಗಳು ಎಲ್ಲಿವೆ ಎಂಬುದನ್ನು ಯಾವ ರೀತಿ ಒಬ್ಬ ಟೈಪಿಸ್ಟನ್ನು ಅದನ್ನು ತಿಳ್ಕೊತಾನೆ ಅಂದರೆ ಥ್ರೂ ಮಸಲ್ಸ್ ಮೆಮೊರಿ. ಅಂದರೆ ನೋಡಿ, ಎ ಎಲ್ಲಿದೆ, ಡಿ ಎಲ್ಲಿದೆ, ಎಸ್ ಎಲ್ಲಿದೆ, ಎಫ್ ಎಲ್ಲಿದೆ, ಎಮ್ ಎಲ್ಲಿದೆ, ಎನ್ ಎಲ್ಲಿದೆ, ಇದನ್ನು ಮಸಲ್ ಮೆಮೊರಿ ಅಂತ ಹೇಳ್ತೀವಿ ನಾವು. ಮಸಲ್ ಮೆಮೊರಿ, ಸ್ನಾಯು ಸ್ಮರಣೆ ಅಂತ. ಸ್ನಾಯು ಸ್ಮರಣೆ ಸಹಾಯದಿಂದ ಕೀಬೋರ್ಡ್ನಲ್ಲಿ ಯಾವ ಲೊಕೇಶನ್ನಲ್ಲಿ ಯಾವ ಒಂದು ಕೀ ಇದೆ ಎಂಬುದನ್ನು ಮೆಮೊರಿ ಮಾಡ್ತಾನೆ. ಆನ್ಸರ್ ಥ್ರೂ ಮಸಲ್ ಮೆಮೊರಿ ಅಂತ. ದ ಟೈಪಿಂಗ್ ಸ್ಪೀಡ್ ಈಸ್ ಮೆಜರ್ಡ್ ಇನ್ ಡ್ಯಾಶ್. ನೀವು ಟೈಪ್ ಮಾಡುವಂಥ ಸ್ಪೀಡನ್ನು ಎದರಲ್ಲಿ ಎಳಿತೀವಿ ಅಂದರೆ ವರ್ಡ್ಸ್ ಪರ್ ಮಿನಿಟ್. ಸೊ ಆತ್ಮೀಯ ವಿದ್ಯಾರ್ಥಿಗಳು, ತಾವೇನು ಗಮನಿಸ್ತಾ ಇದ್ದೀರಿ, ಇದು ಇಂಗ್ಲೀಷ್ ನೋಟ್ಸು. ಇದನ್ನು ಕಂಪ್ಲೀಟಾಗಿ ಕನ್ನಡ ಕನ್ವರ್ಟ್ ಮಾಡಿ ಇದೇ ಒಂದು ಫೈಲಿನ ಕೆಳಗಡೆ ಕೊಟ್ಟಿದ್ದೀವಿ. ಅದನ್ನು ಡೌನ್ಲೋಡ್ ಮಾಡುವ ಟೆಕ್ನಿಕ್ ಈಗಾಗಲೇ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಎಂಡ್ನಲ್ಲಿ ನಿಮಗೆ ಹೇಳ್ತೇನೆ. ಸೊ ವರ್ಡ್ಸ್ ಪರ್ ಮಿನಿಟ್ ಇದೆ ಆ್ಯಂಡ್ ಕ್ಯಾರೆಕ್ಟರ್ಸ್ ಪರ್ ಮಿನಿಟ್ ಅಂತ 2 ರೀತಿಯಲ್ಲಿ ನಾವು ನಮ್ಮ ಟೈಪಿಂಗ್ ಸ್ಪೀಡನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ವರ್ಡ್ಸ್ ಪರ್ ಮಿನಿಟ್, 1 ನಿಮಿಷಕ್ಕೆ ಎಷ್ಟು ವರ್ಡ್ ಟೈಪ್ ಮಾಡ್ತೀರಿ, ಅಥವಾ 1 ನಿಮಿಷಕ್ಕೆ ನೀವು ಎಷ್ಟು ಕ್ಯಾರೆಕ್ಟರ್ಸ್ಗಳನ್ನು ಟೈಪ್ ಮಾಡ್ತೀರಿ ಅಂದರೆ ಆಲ್ಫಾಬೆಟ್ಸು. ಸೊ ನೆಕ್ಸ್ಟ್ ಏನಾಗುತ್ತೆ, 3ನೇದು ಆಲ್ಫಾಬೆಟ್ಸ್ A to Z ಆ್ಯಂಡ್ ನಂಬರ್ಸ್ 0 to 9 ಆರ್ ನೋನ್ ಆ್ಯಸ್ ವಾಟ್.
ನೋಡಿ ನಿಮ್ಮ ಕೀಬೋರ್ಡ್ನಲ್ಲಿ ಏನಿಂದ ಜಡ್ವರೆಗೆ ಕೀಸ್ ಇರುತ್ತೆ, 0 to 9ವರೆಗೆ ಕೀ ಇರುತ್ತೆ. ಸೊ ಇದನ್ನು ಏನಂತ ಕರಿತೀರಿ ಅಂದರೆ ಇದನ್ನು ಆಲ್ಫಾ ನ್ಯೂಮೆರಿಕ್ ಅಂತ ಕರಿತೀವಿ. ಸೊ ರೆಡ್ನಲ್ಲಿ ನಾವೇನು ಕೊಟ್ಟಿದ್ದೀವಿ ಅದು ಬಿಟ್ಟ ಸ್ಥಳ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸು. ಬ್ಲ್ಯಾಂಕ್ ಇದೆ, ನಾನು ಅದನ್ನು ಫಿಲ್ ಮಾಡಿದ್ದೀನಿ. ಡಿಲೀಟ್ ಕೀ ಡಿಲೀಟ್ಸ್ ದ ಕ್ಯಾರೆಕ್ಟರ್ ಎಟ್ ದ ರೈಟ್ ಆಫ್ ದ ಸ್ಕ್ರೀನ್ ಕರ್ಸರ್ ಆರ್ ಕರ್ಸರ್ ಪೊಸಿಷನ್. ನೋಡಿ ಇಲ್ಲಿ ನಿಮಗೆ ಒಂದು ಪ್ರಾಕ್ಟಿಕಲಾಗಿ ತೋರಿಸಿರ್ತೀನಿ. ಒಂದು MS ವರ್ಡ್ ಓಪನ್ ಮಾಡಿ, ಇಲ್ಲಿ ನನ್ನ ಕರ್ಸರ್ ನೋಡಿ ಎಲ್ಲಿದೆ ಅಬ್ಸರ್ವ್ ಮಾಡಬೇಕು. ಇನ್ಪುಟ್ ಪಕ್ಕದಲ್ಲಿ ಕರ್ಸರ್ ಇದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಡಿಲೀಟ್ ಅಂತ ಪ್ರೆಸ್ ಮಾಡ್ತಾ ಹೋಗ್ತೀನಿ. ಏನೆಲ್ಲ ಡಿಲೀಟ್ ಆಗುತ್ತೆ ನೋಡಿ. ಡಿಲೀಟ್ ಅಂತ ನೋಡಿದಾಗ ನೋಡಿ ಹೆಂಗಿತ್ತು, ಇಲ್ಲಿ ಈ ಕರ್ಸರ್ ಹಿಂದ್ಗಡೆ ಡಿವೈಸ್ ಅಂತ ಇತ್ತು, DEVICE. ನಾನು ಡಿಲೀಟ್ ಅಂತ ಮಾಡಿದರೆ ಇನ್ಪುಟ್ಟಿನ ಕೊನೆಯ ಅಕ್ಷರ T ಡಿಲೀಟ್ ಆಗಲಿಲ್ಲ, ಇಲ್ಲಿ ಹಿಂದ್ಗಡೆ ಡಿಲೀಟ್ ಆಗ್ತದೆ, D ಡಿಲೀಟ್ ಆಗುತ್ತೆ. ನೋಡಿ D ಡಿಲೀಟ್ ಆಯಿತು. ಆಮೇಲೆ ನೋಡಿ ಯಾವ ರೀತಿ D ಆಯಿತು, E ಆಯಿತು, V ಆಯಿತು. ನೋಡಿ ಯಾವ ರೀತಿ ರೈಟ್ ಸೈಡ್ ಡಿಲೀಟ್ ಆಗ್ತಾ ಹೋಗ್ತಾ ಇದೆ. ಈಗ ನಾನು ಅದನ್ನೇ ಬ್ಯಾಕ್ ಸ್ಪೇಸನ್ನು ಮಾಡ್ತಾ ಹೋಗ್ತೀನಿ. ಎರಡಿದೆ, ಡಿಲೀಟ್ ಮಾಡಲಿಕ್ಕೆ ಎರಡು ಅವಕಾಶ. ಒಂದು ನೀವು ಆತ್ಮೀಯ ಶಿಕ್ಷಕರೇ ಹಾಗೂ ಪೋಷಕರೇ ಇದನ್ನು ಪ್ರಾಕ್ಟಿಕಲ್ ಮಾಡಿ ತೋರಿಸ್ಬೇಕು ಮಕ್ಕಳಿಗೆ. ಬ್ಯಾಕ್ ಸ್ಪೇಸ್ ಮಾಡಿದಾಗ ನೋಡಿ ಯಾವ ರೀತಿ ಹೋಗ್ತಾ ಇದೆ, ಇಲ್ಲಿ ರೈಟ್ ಟು ಲೆಫ್ಟ್ ಹೋಗ್ತಾ ಇದೆ. ಅದೇ ನಾವು ಡಿಲೀಟ್ ಅಂತ ನಾವು ಪ್ರೆಸ್ ಮಾಡ್ತಾ ಹೋದಾಗ ಡಿಲೀಟ್ ಯಾವ ರೀತಿ ಆಗ್ತಿದೆ ಅಂದರೆ ಲೆಫ್ಟ್ ಟು ರೈಟ್ ಡಿಲೀಟ್ ಆಗ್ತಾ ಇದೆ. ನೀವು ಇದನ್ನು ಟೈಪ್ ಮಾಡಿದಾಗ ಇದು ಬ್ಯಾಕ್ ಸ್ಪೇಸು ಮತ್ತು ಡಿಲೀಟು ಎರಡನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ, ನಿಮಗೆ ಅದರ ಡಿಫರೆನ್ಸ್ ಖಂಡಿತವಾಗಿ ಕೂಡ ನಿಮಗೆ ಗೊತ್ತಾಗ್ತದೇನೋ. ಸೊ ಇಲ್ಲಿ ಏನಾಗಿದೆ, ಡಿಲೀಟ್ ಕೀ ಡಿಲೀಟ್ಸ್ ದ ಕ್ಯಾರೆಕ್ಟರ್ ಎಟ್ ದ ರೈಟ್ ಆಫ್ ದ ಸ್ಕ್ರೀನ್ ಕರ್ಸರ್. ರೈಟ್ ಸೈಡ್ ಡಿಲೀಟ್ ಮಾಡ್ತಾ ಹೋಗ್ತದೆ, ಬ್ಯಾಕ್ ಸ್ಪೇಸು ಲೆಫ್ಟ್ ಸೈಡ್ ಡಿಲೀಟ್ ಮಾಡ್ತಾ ಹೋಗುತ್ತೆ. ಆಮೇಲೆ ಸ್ಟ್ಯಾಂಡರ್ಡ್ ಕೀಬೋರ್ಡ್ ಹ್ಯಾಸ್ ಹೌ ಮೆನಿ ಫಂಕ್ಷನ್ ಕೀಸ್. ಫಂಕ್ಷನ್ ಕೀಸ್ ಅಂದಾಗ F1, F2, F3, F4, F5 ಈ ರೀತಿ ನಿಮ್ಮ ಕೀಬೋರ್ಡಿನ ಮೇಲ್ಭಾಗದಲ್ಲಿರುತ್ತಲ್ಲ ಎಷ್ಟು ಇರ್ತದೆ ಅಂದರೆ 12 ಫಂಕ್ಷನ್ ಕೀಸ್ ಇರ್ತದೆ ಒಂದು ಸ್ಟ್ಯಾಂಡರ್ಡ್ ಕೀಬೋರ್ಡ್ನಲ್ಲಿ. ನ್ಯೂಮರಿಕ್ ಕೀಬೋರ್ಡ್ ಈಸ್ ಯೂಸ್ಡ್ ಫಾರ್ ವಾಟ್ ಅಂದರೆ ನಂಬರ್ಗಳಿರುತ್ತಲ್ಲ, ನಂಬರ್ಗಳು ಇರುವಂಥ ಕೀಬೋರ್ಡನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ನಂಬರ್ಸ್ ಕ್ವಿಕ್ಲಿ ಆ್ಯಂಡ್ ಈಸಿಲಿ, ನಂಬರ್ಗಳನ್ನು ಭಾಳಷ್ಟು ವೇಗವಾಗಿ ಈಸಿಯಾಗಿ ಎಂಟ್ರಿ ಮಾಡಲಿಕ್ಕೆ ಈ ನಮ್ಮ ನ್ಯೂಮರಿಕ್ ಕೀಬೋರ್ಡನ್ನು ಯೂಸ್ ಮಾಡ್ತೀವಿ. ನಿಮ್ಮ ಕೀಬೋರ್ಡಿನ ರೈಟ್ ಸೈಡ್ಗೆ ಇರುತ್ತೆ ಈ ನಂಬರ್ಸ್ಗಳು. ಸೊ ಅದಾದಮೇಲೆ ಪೇಜ್ ಅಪ್ ಕೀ ಈಸ್ ಯೂಸ್ಡ್ ಟು ಶಿಫ್ಟ್ ದ ನೋಡಿ ಪೇಜ್ ಅಪ್ ಅಂತ ಒಂದು ಕೀ ಇರುತ್ತೆ ನಿಮ್ಮ ಕೀಬೋರ್ಡ್ನಲ್ಲಿ, ಅಬ್ಸರ್ವ್ ಮಾಡಿ ಪೇಜ್ ಅಪ್ ಅಂತ. ಇದನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಒಂದು ಪೇಜನ್ನು ಅಪ್ ಮಾಡಲಿಕ್ಕೆ, ಒಂದು ಪೇಜನ್ನು ಅಪ್ ಮಾಡಲಿಕ್ಕೆ, ಒಂದು ಪೇಜ್ ಅಪ್ ಮಾಡಲಿಕ್ಕೆ ಪೇಜ್ ಅಪ್ ಯೂಸ್ ಮಾಡ್ತೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳು ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಕ್ವಶನ್ ನಂಬರ್ 8 ಇದೆ. ಪ್ರೆಸ್ಸಿಂಗ್ ದ ಎಂಡ್ ಕೀ ಮೂವ್ಸ್ ದ ಕರ್ಸರ್ ಟು ದ. ನೋಡಿ ಎಂಡ್ ಕೀ ಅಂತ ನಿಮ್ಮ ಕೀಬೋರ್ಡ್ನಲ್ಲಿ ಇರುವಂಥದ್ದು ಮೊದಲು ಕೀಬೋರ್ಡ್ನಲ್ಲಿ ನೋಡಿ. ಸೊ ಈ ಎಂಡ್ ಕೀಯನ್ನು ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಂತ ಅದನ್ನು ಲೈವ್ ಆಗಿ ತೋರಿಸಿರ್ತೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇದಾದ ನಂತರ ಪ್ರಾಕ್ಟಿಕಲ್ ಕ್ಲಾಸಸ್ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸ್ಟಾರ್ಟ್ ಆಗ್ತದೆ. ನಿಮಗೆ ಈ ಒಂದು 9th NSQ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ MS ವರ್ಡ್ ಇದೆ, ಪವರ್ ಪಾಯಿಂಟು ಹಾಗೂ ಎಕ್ಸೆಲ್ ಇದೆ ನಿಮಗೆ. ಸೊ ಈ ರಿಲೇಟೆಡ್ ಆಗಿರುವಂಥ ಸರಣಿ ವೀಡಿಯೋಗಳು ಪ್ರಾಕ್ಟಿಕಲ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತವೆ. ಆ ವಿಡಿಯೋಗಳನ್ನು ನೋಡೋದ್ರ ಮುಖಾಂತರ ನೀವು ಪ್ರಾಕ್ಟಿಕಲಕ್ಕೂ ಕೂಡ ನೀವು ಮಾಡ್ಬೋದು. ಯಾಕಂದರೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಾಕ್ಟಿಕಲ್ಗೆ ಇಲ್ಲಿ ನಮಗೆ ಸಾಕಷ್ಟು ಅಂಕಗಳು ಇರೋದರಿಂದ ನಾವು ಪ್ರಾಕ್ಟಿಕಲ್ಗೆ ಭಾಳಷ್ಟು ಒತ್ತನ್ನು ಕೂಡ ಕೊಡಬೇಕಾಗತ್ತೆ ಇಲ್ಲಿ. ಸೊ ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ನನ್ನ ಕರ್ಸರ್ ಅಬ್ಸರ್ವ್ ಮಾಡಬೇಕು ನೀವು. ನಾನು ಕಂಪ್ಯೂಟರ್ ಕೀಬೋರ್ಡ್ ಅಂತ ಏನಿದೆ ಅಲ್ಲಿ ನಾನು A ಹತ್ರ ನನ್ನ ಕರ್ಸರ್ ಇದೆ. ಸೊ ಇಲ್ಲಿ ಈಗ ನಾನು ಎಂಡ್ ಎಂಬ ಒಂದು ಕೀಯನ್ನು ಪ್ರೆಸ್ ಮಾಡಿದಾಗ ಆ ಲೈನಿನ ಕೊನೆಗಡೆ ಆಫ್ಟರ್ ಮುಂದ್ಗಡೆ ನನ್ನ ಕರ್ಸರ್ ಬಂತು. ಅಂದರೆ ಎಂಡ್ ಎಂಬ ಕೀಯನ್ನು ಪ್ರೆಸ್ ಮಾಡಿದರೆ ಕರ್ಸರ್ ಏನಾಗುತ್ತೆ, ಆ ಲೈನಿನ ಎಂಡಿಗೆ ಬಂದು ನಿಲ್ತದೆ. ನೀವು ಎಲ್ಲೇ ಈಗ ನಾನು ಅರೇಂಜ್ಮೆಂಟ್ ಹತ್ರ ನಾನು ಕರ್ಸರ್ ಇಟ್ಟಿದ್ದೀನಿ, ಎಂಡ್ ಅಂತ ಕ್ಲಿಕ್ ಮಾಡಿದಾಗ ಆ ಲೈನಿನ ಎಂಡಿಗೆ ಕರ್ಸರ್ ಅಲ್ಲಿ ಬರ್ತದೆ. ಇದು ನಿಮಗೆ ಕ್ಲಿಯರ್ ಆಯ್ತು ಅನಿಸುತ್ತೆ. ಇಲ್ಲಿ ನಿಮಗೆ ಅದೇ ಕೊಟ್ಟಿದ್ದಾನೆ, ಪ್ರೆಸ್ಸಿಂಗ್ ದ ಎಂಡ್ ಕೀ ಮೂವ್ಸ್ ದ ಕರ್ಸರ್ ಟು ದ ಎಲ್ಲಿಗೆ, ವಿಲ್ ಮೂವ್ ದ ಕರ್ಸರ್ ಟು ದ ಲಾಸ್ಟ್ ಕ್ಯಾರೆಕ್ಟರ್ ಇನ್ ದ ಲೈನ್. ಲೈನಿನ ಲಾಸ್ಟ್ ಕ್ಯಾರೆಕ್ಟರ್ ಏನಿದೆ ಅಲ್ಲಿ ಬಂದು ನಿಲ್ಲುತ್ತೆ ನಮ್ಮ ಕರ್ಸರ್. ಸೊ ಅದೇ ರೀತಿ ನಿಮಗೆ ನೆಕ್ಸ್ಟ್ ಕ್ವಶನ್ ಏನಿದೆ, ಆನ್ ನ್ಯೂಮರಿಕ್ ಕೀಬೋರ್ಡ್ 0 ಈಸ್ ಟು ಬಿ ಪ್ರೆಸ್ಡ್ ಬೈ ದ ರೈಟ್ ಹ್ಯಾಂಡ್ ಥಂಬ್. ನಿಮ್ಮ ಕೀಬೋರ್ಡ್ನಲ್ಲಿ 0 ಏನಿದೆ ಈ 0 ಎಂಬ ಒಂದು ಕೀಯನ್ನು ನೀವು ರೈಟ್ ಹ್ಯಾಂಡ್ ಥಂಬ್ನಿಂದ ನೀವು ಪ್ರೆಸ್ಸನ್ನು ಮಾಡಬೇಕು. ದ ನ್ಯೂಮರಿಕ್ ಕೀಬೋರ್ಡ್ ಹ್ಯಾಸ್ ಎಷ್ಟು ಕಾಲಮ್ ಇದೆ, ಎಷ್ಟು ರೋಸ್ ಇದೆ. ನ್ಯೂಮರಿಕ್ ಕೀಬೋರ್ಡ್ ಅಂದರೆ ನಿಮ್ಮ ಕೀಬೋರ್ಡಿನ ರೈಟ್ ಸೈಡ್ ಬರ್ತದೆ ಅದು. ಸೊ ಅಲ್ಲಿ ಎಷ್ಟು ರೋಸ್ ಇದೆ, ರೋಸ್ಗಳು ಅಡ್ಡ ಸಾಲು ಎಷ್ಟು ಮತ್ತು ಕಂಬ ಸಾಲು ಎಷ್ಟು ಅಂತ ಇರುತ್ತೆ. ಸೊ 4 ಕಾಲಮ್ಸ್ ಇದೆ, 5 ರೋಸ್ ಇದೆ, 4 ಕಂಬ ಸಾಲುಗಳು, 5 ಅಡ್ಡ ಸಾಲುಗಳಿವೆ. ಅದನ್ನು ಕೌಂಟ್ ಮಾಡಿ ನಿಮ್ಮ ಕೀಬೋರ್ಡಿನ ರೈಟ್ ಸೈಡ್ ನ್ಯೂಮರಿಕಲ್ ಕೀಬೋರ್ಡ್ ಅಂತಿರುತ್ತೆ, ಅಲ್ಲಿ ಕೇವಲ ನಂಬರ್ಸ್ಗಳು ಮಾತ್ರ ನಿಮಗೆ ಕಾಣ್ತವೆ. ಸೊ ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ನೋಡ್ತಾ ಹೋಗೋಣ. ಇಲ್ಲಿ ಸ್ಟೇಟ್ ದ ವೆದರ್ ಸ್ಟೇಟ್ಮೆಂಟ್ ಈಸ್ ಗಿವನ್ ಬಿಲೋ ಆರ್ ಟ್ರೂ ಆರ್ ಫಾಲ್ಸ್ ಅಂತ ಕೊಟ್ಟಿದ್ದಾನೆ.
ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಮೀಡಿಯಂ ವಿದ್ಯೆ ಹೆದರೋ ಅವಶ್ಯಕತೆ ಇಲ್ಲ. ಒಂದು ಸಲ ಸ್ಕ್ರೋಲ್ ಮಾಡಿ ತೋರಿಸಿರ್ತೀನಿ ನಾನು. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಕನ್ನಡದಲ್ಲಿ ಕೂಡ ನೋಟ್ಸ್ ಇದೆ. ಈ ಎಲ್ಲ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅದು ಕೂಡ ನಿಮಗೆ ಕನ್ನಡದಲ್ಲಿ ಕೂಡ ಸಿಗ್ತದೆ. ಸೊ ನೀವು ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಕೂಡ ನೀವು PDF ಇಟ್ಕೋಬೇಕು, ಪ್ರಿಂಟನ್ನು ತೆಗೆದುಕೊಳ್ಬೇಕು ಅಥವಾ ಬರ್ಕೋಬೇಕು ನಿಮ್ಮ ಫೇರ್ ನೋಟ್ಬುಕ್ನಲ್ಲಿ. ಯಾಕಂದರೆ ಕೆಲವೊಂದು ವರ್ಡ್ಸ್ಗಳು ಇಂಗ್ಲೀಷ್ನಲ್ಲಿ ಇದ್ದಾಗ ಮಾತ್ರ ಅರ್ಥ ಕರೆಕ್ಟಾಗಿ ಅದರ ಒಂದು ಮೀನಿಂಗ್ ನಮಗೆ ಕ್ಲಾರಿಟಿ ಸಿಗ್ತದೆ. ಸೊ ಕನ್ನಡದಲ್ಲಿ ಕೂಡ ನೋಟ್ಸ್ ಇದೆ, ಕಂಪ್ಲೀಟ್ ಆಗಿರುವಂಥ ಕನ್ನಡದ ನೋಟ್ಸ್ ಕೂಡ ಇದೆ. ಯಾವುದೇ ರೀತಿಯ ನಾವು ಇದ್ರ ಬಗ್ಗೆ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಬನ್ನಿ ನೋಡ್ತಾ ಹೋಗೋಣ. ಬ್ಯಾಕ್ ಟು ದ ಕ್ವಶನ್ಸ್. ಈಗ ನಿಮಗೆ ಟ್ರೂ ಆ್ಯಂಡ್ ಫಾಲ್ಸ್ ಕ್ವಶನ್ಸ್ ಇದೆ. ಟ್ರೂ ಆ್ಯಂಡ್ ಫಾಲ್ಸ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಇಲ್ಲಿ ಈ ಟ್ರೂ ಆ್ಯಂಡ್ ಫಾಲ್ಸ್ನಲ್ಲಿ ಒಂದೇದಿದೆ, ದ ಆಲ್ಟ್ ಕೀ ಈಸ್ ಆಲ್ವೇಸ್ ಯೂಸ್ಡ್ ವಿತ್ ಅದರ್ ಕೀ ಅಂತ ಇದೆ. ಆಲ್ಟ್ ಕೀ ಅಂತ ನಿಮ್ಮ ಕೀಬೋರ್ಡ್ನಲ್ಲಿರುವಂಥ ಒಂದು ಕೀ, ಅದನ್ನು ಯಾವಾಗಲೂ ಮತ್ತೊಂದು ಕೀಯೊಂದಿಗೆ ಬಳಸ್ತೇವೆ ನಾವು. ಕೇವಲ ಆಲ್ಟ್ ಎಂಬ ಒಂದು ಕೀಯನ್ನು ಪ್ರೆಸ್ ಮಾಡಿದರೆ ಯಾವುದೇ ಫಂಕ್ಷನ್ ಆಗೋದಿಲ್ಲ. ಅದು ಮತ್ತೊಂದು ಕೀಯೊಂದಿಗೆ ಕಾಂಬಿನೇಷನ್ ಆಗಿ ಪ್ರೆಸ್ ಮಾಡಿದಾಗ ಅದನ್ನು ಬಳಸ್ತೀವಿ ಅಂತ ಹೇಳ್ಬೋದು. ಎಕ್ಸಾಂಪಲ್ ಆಗಿ ಇದನ್ನು ನೀವು ಪ್ರಾಕ್ಟಿಕಲ್ ಮಾಡಿ ನೋಡಿ. ಆಲ್ಟ್ ಒಂದಿಗೆ ಕಂಟ್ರೋಲ್ ಬಟನ್ನು, ಕಂಟ್ರೋಲ್ ಕೀ, ಆಲ್ಟ್ ಕೀ ಮತ್ತು ಡಿಲೀಟ್ ಕೀ, ಮೂರೂ ಕೀಗಳನ್ನು ಒಂದೇ ಸಲ ಪ್ರೆಸ್ ಮಾಡಿದರೆ ನೀವು ನಿಮ್ಮ ಸಿಸ್ಟಮನ್ನು ಶಟ್ ಡೌನ್ ಮಾಡಲಿಕ್ಕೆ ಸಾಧ್ಯ. ಸೊ ಪ್ರಾಕ್ಟೀಸ್ ಮಾಡಿ ನೋಡಿ. ಸೊ ಆಲ್ಟ್ ಕೀ ಇದು ಟ್ರೂ ಇದೆ. ಎರಡನೇದು, ದೇರ್ ಆರ್ 5 ಆ್ಯರೋಸ್ ಕೀ ಇನ್ ದ ಕೀಬೋರ್ಡ್. ಕೀಬೋರ್ಡ್ನಲ್ಲಿ ಅಪ್, ಡೌನ್, ರೈಟ್, ಲೆಫ್ಟ್ 4 ಆ್ಯರೋ ಕೀಸ್ ಇರುತ್ತೆ. ಬಟ್ 5 ಆ್ಯರೋ ಕೀಸ್ ಅಂತ ಹೇಳಿದ್ದಾರೆ, ಇದು ಫಾಲ್ಸ್ ಆಗುತ್ತೆ. ದ ಬ್ಯಾಕ್ ಸ್ಪೇಸ್ ಈಸ್ ಯೂಸ್ಡ್ ಟು ಡಿಲೀಟ್ ದ ಕ್ಯಾರೆಕ್ಟರ್. ನೋಡಿ, ಈಗಾಗಲೇ ನಾವು ಏನು ಹೇಳಿದ್ವಿ, ಡಿಲೀಟ್ ಎಂಬ ಕೀಯನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಈಗ ನೋಡಿರಿ ಬ್ಯಾಕ್ ನೋಡಿ, ಅಬ್ಸರ್ವ್ ಮಾಡಬೇಕು ತಾವು. ಆಫ್ಟರ್ ಮುಂದುಗಡೆ ನಮ್ಮ ಕರ್ಸರ್ ಇದೆ, ಆಫ್ಟರ್ನ ಮುಂದುಗಡೆ. ಈಗ ನಾನು ಬ್ಯಾಕ್ ಅಂತ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಲೆಫ್ಟ್ ಸೈಡ್ ಇರುವಂತಹ ಇಲ್ಲಿ ಆಲ್ಫಾಬೆಟ್ಸು ಡಿಲೀಟ್ ಆಗ್ತಾ ಇದೆ. ಎಲ್ಲಿ ನೀವು ಬ್ಯಾಕ್ ಸ್ಪೇಸ್ ಕ್ಲಿಕ್ ಮಾಡಿದಾಗ. ಅದೇ ನೀವು ಡಿಲೀಟ್ ಎಂಬ ಮಾಡ್ತಾ ಹೋದಾಗ ರೈಟ್ ಸೈಡ್ ಇರುವಂಥ ಕ್ಯಾರೆಕ್ಟರ್ಸು ಡಿಲೀಟ್ ಆಗ್ತಾ ಇದೆ. ಇದು ಭಾಳ ಇಂಪಾರ್ಟೆಂಟ್. ಈಗಾಗಲೇ ನಾನು ಡಿಲೀಟ್ ಕೀ ಬಗ್ಗೆ ಪ್ರಶ್ನೆ ಬಂದಾಗ ಅದಕ್ಕೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ವಿಡಿಯೋ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದ್ದರೆ ನೀವು ಈ ವಿಡಿಯೋನ 2 ಅಥವಾ 3 ಸಲ ನೋಡಿದರೆ ನಿಮಗೆ ಕ್ಲಾರಿಟಿ ಸಿಗ್ತದೆ. ಅದಾದಮೇಲೆ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ನೆಕ್ಸ್ಟು, ಕ್ಯಾಪ್ಸ್ ಲಾಕ್ ಕೀ ಈಸ್ ಎ ಟಾಗಲ್ ಕೀ ಅಂತ ಹೇಳಿದಾನೆ. ಟಾಗಲ್ ಅಂದರೆ ಏನು? ಕ್ಯಾಪ್ಸ್ ಲಾಕ್ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ. ನೀವು MS ವರ್ಡ್ನಲ್ಲಿ ಇಂಗ್ಲೀಷ್ ಟೈಪ್ ಮಾಡುವಾಗ ಯಾವಾಗ ಕ್ಯಾಪಿಟಲ್ ಲೆಟರ್ ಬೇಕಾಗುತ್ತೆ ಆಗ ನೀವು ಕ್ಯಾಪ್ಸ್ ಲಾಕ್ ಕೀಯನ್ನು ಪ್ರೆಸ್ ಮಾಡಿ ನೀವು ಕ್ಯಾಪಿಟಲನ್ನು ಟೈಪ್ ಮಾಡ್ತೀರಿ. ಸೊ ಅದೊಂದು ಟಾಗಲ್ ಕೀ ಅಂತ ಹೇಳ್ತಾರೆ. ವಾಟ್ ಯು ಮೀನ್ ಬೈ ಟಾಗಲ್ ಅಂದರೆ ಏನು? ಕ್ಯಾಪ್ಸ್ ಲಾಕ್ ಕೀ ಈಸ್ ರೆಫರ್ ಟು ಆಸ್ ಎ ಟಾಗಲ್ ಕೀ ಬಿಕಾಸ್ ಇಟ್ ಫಂಕ್ಷನ್ ಗೋಸ್ ಬ್ಯಾಕ್ ಆ್ಯಂಡ್ ಫೋರ್ತ್ ಎವ್ರಿ ಟೈಮ್ ಇಟ್ ಈಸ್ ಪ್ರೆಸ್ಡ್. ಅಂದರೆ ಇಲ್ಲಿ ಕ್ಯಾಪ್ಸ್ ಲಾಕನ್ನು ಪ್ರೆಸ್ ಮಾಡಿದಾಗ ನಾವು ಟೈಪ್ ಮಾಡುವಂಥ ಎಲ್ಲ ಅಕ್ಷರಗಳು ಕ್ಯಾಪಿಟಲ್ನಲ್ಲಿ ಬರುತ್ತೆ. ಅದೇ ಕ್ಯಾಪ್ಸ್ ಲಾಕನ್ನು ಮತ್ತೊಂದು ಸಲ ಪ್ರೆಸ್ ಮಾಡಿದರೆ ಮುಂದೆ ಟೈಪ್ ಮಾಡುವಂಥ ಎಲ್ಲ ಅಕ್ಷರಗಳು ಸ್ಮಾಲ್ ಲೆಟರ್ಸ್ ಬರ್ತದೆ. ಟಾಗಲ್ ಅಂದರೆ ಒಂದೇ ಕೀಯನ್ನು ಒಂದು ಸಲ ಪ್ರೆಸ್ ಮಾಡಿದರೆ ಒಂದು ಫಂಕ್ಷನ್ ತೋರಿಸುವಂಥದ್ದು, ಅದೇ ಕೀಯನ್ನು ಮತ್ತೊಂದು ಸಲ ನಾವು ಪ್ರೆಸ್ ಮಾಡಿದಾಗ ಮತ್ತೊಂದು ಫಂಕ್ಷನನ್ನು ತೋರಿಸುವಂಥ ಕೀಯನ್ನು ಟಾಗಲ್ ಕೀ ಅಂತ ನಾವು ಕರಿತೀವಿ. ಸೊ ಕ್ಯಾಪ್ಸಲ್ ಕೀ, ಒಂದು ಕ್ಯಾಪ್ಸ್ ಲಾಕ್ ಏನಿದೆ ಒಂದು ಟಾಗಲ್ ಕೀ ಇದೆ. ಟಾಗಲ್ ಅಂದರೆ ಏನು? ಒನ್ ಟೈಮ್ ಪ್ರೆಸ್ ಮಾಡಿದಾಗ ಕ್ಯಾಪ್ಸ್ ಲಾಕ್ ಆನ್ ಮಾಡಿದರೆ ಕ್ಯಾಪಿಟಲ್ ಲೆಟರ್ಸ್ ಬರುತ್ತೆ. ಅದೇ ಕ್ಯಾಪ್ಸ್ ಲಾಕ್ ಕೀಯನ್ನು ಪ್ರೆಸ್ ಮಾಡಿದರೆ, ಆಫ್ ಮಾಡಿದರೆ ಸ್ಮಾಲ್ ಲೆಟರ್ಸ್ ಬರುತ್ತೆ. ಸೊ ಇಟ್ ಈಸ್ ಎ ಟಾಗಲ್ ಕೀ. ನೆಕ್ಸ್ಟ್, ದ ಕಂಟ್ರೋಲ್ ಕೀ ಈಸ್ ಯೂಸ್ಡ್ ಕಂಜಂಕ್ಷನ್ ವಿತ್ ಅದರ್ ಕೀಸ್. ಅಂದರೆ ಕಂಟ್ರೋಲ್ ಕೀ ಏನಿದೆ ಅದನ್ನು ಕೂಡ ಮತ್ತೊಂದು ಕೀಯೊಂದಿಗೆ ಕಾಂಬಿನೇಷನ್ನಲ್ಲಿ ಬಳಸ್ತೇವೆ. ಒಂದೇ ಕಂಟ್ರೋಲ್ ಕೀಯನ್ನು ಬಳಸಿದರೆ ಯಾವುದೇ ರೀತಿ ಯೂಸ್ ಇಲ್ಲ. ಅದೇ ಎಕ್ಸಾಂಪಲ್ ಆಗಿ ಕಂಟ್ರೋಲ್ ಮತ್ತು S ಕೀಯನ್ನು ಪ್ರೆಸ್ ಮಾಡಿದರೆ MS ವರ್ಡ್ನಲ್ಲಿ ನೀವೇನೆಲ್ಲ ಟೈಪ್ ಮಾಡಿರ್ತೀರಿ ಅದನ್ನೆಲ್ಲ ಅದು ಸೇವ್ ಆಗ್ತದೆ. ಕಂಟ್ರೋಲ್ ಜೊತೆ C ಬಟನ್ ಪ್ರೆಸ್ ಮಾಡಿದರೆ MS ವರ್ಡ್ನಲ್ಲಿರುವಂಥ ಎಲ್ಲ ಕಂಟೆಂಟು ಕಾಪಿ ಆಗುತ್ತೆ. ಕಂಟ್ರೋಲ್ ಜೊತೆ V ಪ್ರೆಸ್ ಮಾಡಿದರೆ ಕಾಪಿ ಮಾಡಿರುವಂಥ ಕಾಂಟೆಂಟನ್ನು ಪೇಸ್ಟ್ ಮಾಡ್ಬೋದು. ಸೊ ಇದನ್ನು ಪ್ರಾಕ್ಟಿಕಲ್ ಮಾಡಿ ನೋಡಿ. ನಾನು ಪ್ರಾಕ್ಟಿಕಲ್ ಕ್ಲಾಸ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಇದನ್ನೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿರ್ತೀನಿ ನಾನು. ದ ಫಂಕ್ಷನ್ ಕೀಸ್ ಆರ್ ಹ್ಯಾವ್ ಅ ಡಿಫರೆಂಟ್ ಮೀನಿಂಗ್ ಇನ್ ಡಿಫರೆಂಟ್ ಸಾಫ್ಟ್ವೇರ್. ಎಸ್, ನಿಮಗೆ ಈಗಾಗಲೇ ಹೇಳಿದ್ದೆ ನಾನು, ಒಂದು ಸ್ಟ್ಯಾಂಡರ್ಡ್ ಕೀಬೋರ್ಡ್ನಲ್ಲಿ 12 ಫಂಕ್ಷನ್ ಕೀಸ್ ಇರುತ್ತೆ ಅಂತ, 12 ಫಂಕ್ಷನ್ ಕೀಸ್. ಸೊ ಇಲ್ಲೇನಾಗುತ್ತೆ, ಒಂದೊಂದು ಸಾಫ್ಟ್ವೇರ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಇಲ್ಲಿ ಮೈಕ್ರೋಸಾಫ್ಟ್ ವಿಂಡೋಸ್ನಲ್ಲಿ ಫಂಕ್ಷನ್ ಕೀಸ್ ಬೇರೆ ಇದ್ದರೆ, ಒಬೊಂಟುನಲ್ಲಿ ಬೇರೆ ಇರ್ತದೆ, ಲಿನಕ್ಸ್ನಲ್ಲಿ ಬೇರೆ ಇರುತ್ತೆ. ಸಾಫ್ಟ್ವೇರ್ಗಳು ಬದಲಾವಣೆ ಆದಾಗ ಫಂಕ್ಷನ್ ಕೀಸ್ಗಳು ಮತ್ತು ಅದರ ವರ್ಕ್ ಕೂಡ ಬದಲಾವಣೆ ಆಗ್ತದೆ. ಇಟ್ಸ್ ಟ್ರೂ. ದ ಕೀ F and J ಆರ್ ನೋನ್ ಎಸ್ ಗೈಡ್ ಕೀಸ್. ಎಸ್, ಕೀಬೋರ್ಡ್ನಲ್ಲಿ F ಮತ್ತು J ಅನ್ನು ನಾವೇನಂತೀವಿ, ಗೈಡ್ ಕೀಸ್ ಅಂತ ಕರಿತೀವಿ ನಾವು, F and J ಅಂತ. ಯಾಕಂದರೆ F and J ಅನ್ನು ಗೈಡ್ ಕೀ ಅಂತ ಕರಿತೀವಿ. ಯಾಕೆ ಅಂದರೆ ನಿಮಗೆ
ಎಫ್ ಕೀಯಿಂದ ಈ ಸೈಡ್ ಬರುವಂಥದ್ದೆಲ್ಲ ಲೆಫ್ಟ್ ಬಟನ್ ಬಂದರೆ ಜೆಯಿಂದ ಈ ಕಡೆ ಬರುವಂಥದ್ದು ರೈಟ್ ಸೈಡ್ ಇರುವಂತಹ ಕೀಸ್ಗಳು ಇರ್ತದೆ. ಎಫ್ನಿಂದ ಹಿಂದೆ ಅಂದರೆ ಎಫ್ನಿಂದ DSA ಎಲ್ಲ ಲೆಫ್ಟ್ ಕೀ ಆದರೆ ಇಲ್ಲಿ ನಿಮಗೆ ಏನಾಗ್ತದೆ ಅಂದರೆ ಇಲ್ಲಿ ನಿಮಗೆ ಜೆಯಿಂದ ಈ ಕಡೆ KL ಎಲ್ಲ ರೈಟ್ ಸೈಡ್ ಬರುವಂಥ ಕೀಸ್ಗಳು ಆಗ್ತದೆ. ನೀವು ಕೀಬೋರ್ಡನ್ನು ಇಟ್ಕೊಂಡು ಚರ್ಚೆ ಮಾಡ್ತಾ ಹೋಗ್ಬೇಕು ನೀವು. ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ನಿಮಗೆ ದೇರ್ ಆರ್ 2 ಕ್ಯಾಪ್ಸ್ ಲಾಕ್ ಕೀಸ್ ಇನ್ ಕೀಬೋರ್ಡ್ನಲ್ಲಿ 2 ಕ್ಯಾಪ್ಸ್ ಲಾಕ್ ಕೀ ಇದೆಯೇ ಅಂತ ಕೇಳಿದ್ದಾರೆ. ಇಲ್ಲ, ಒಂದು ಸ್ಟ್ಯಾಂಡರ್ಡ್ ಕೀಬೋರ್ಡ್ನಲ್ಲಿ ಒಂದೇ ಕ್ಯಾಪ್ಸ್ ಲಾಕ್ ಕೀ ಇರ್ತದೆ. ಆದರೆ ಒಂದು ಕನ್ಫ್ಯೂಷನ್ ಏನಾಗುತ್ತೆ ಅಂದರೆ ನೀವು ಶಿಫ್ಟನ್ನು ಪ್ರೆಸ್ ಮಾಡಿದಾಗಲೂ ಕೂಡ ನೀವು ಕ್ಯಾಪಿಟಲ್ ಲೆಟರ್ಸನ್ನು ಬರಿಬೋದು. ಇಟ್ಸ್ ವೆರಿ ಶಿಫ್ಟನ್ನು ಲಾಂಗ್ ಆಗಿ ಪ್ರೆಸ್ ಮಾಡಿ ಟೈಪ್ ಮಾಡಿದರೆ ನಿಮಗೆ ಕ್ಯಾಪಿಟಲ್ ಲೆಟರ್ ಬರಲಿಕ್ಕೆ ಆಗುತ್ತೆ. ಬಟ್ ಕ್ವಶನ್ ಏನು ಕೇಳಿದ್ದಾರೆ, ಕ್ಯಾಪ್ಸ್ ಲಾಕ್ ಕೀ ಎಷ್ಟಿದೆ ಕೀಬೋರ್ಡ್ನಲ್ಲಿ ಅಂತ ಕೇಳಿರೋದ್ರಿಂದ ಕೇವಲ ಒಂದೇ ಒಂದು ಕೀ ಇದೆ ಅಲ್ಲಿ. ಈಗ ನೆಕ್ಸ್ಟ್ ಬರುವಂಥದ್ದು ನಿಮಗೆ ದ ಮೌಸ್ ಹ್ಯಾಸ್ 2 ಸ್ಕ್ರೋಲ್ ಬಟನ್ಸ್. ಒಂದು ಮೌಸು 2 ಸ್ಕ್ರೋಲ್ ಬಟನ್ ಇದೆ ಅಂದರೆ ಫಾಲ್ಸ್. ಕೇವಲ ಒಂದೇ ಸ್ಕ್ರೋಲ್ ಬಟನ್ ಅಂದರೆ ರೈಟ್ ಮತ್ತು ಲೆಫ್ಟ್ ಬಟನ್ಗೆ ಏನಿದೆ ಮಧ್ಯದಲ್ಲಿರುವಂಥ ಒಂದು ವೀಲ್ ಏನಿದೆ, ಗಾಲಿ ಏನಿದೆ, ಚಕ್ರ ಏನಿದೆ ಅದು ಒಂದೇ ಇರ್ತದೆ, 2 ಇರೋದಿಲ್ಲ. ಪೇಜ್ ಡೌನ್ ಕೀ ಈಸ್ ಯೂಸ್ ಟು ಮೂವ್ ದ ಕರ್ಸರ್ ನೆಕ್ಸ್ಟ್ ಪೇಜ್. ನೋಡಿ ಫಾಲ್ಸ್. ಪೇಜ್ ಡೌನ್ ಎಂಬ ಒಂದು ಕೀಯನ್ನು ನೀವು ಕ್ಲಿಕ್ ಮಾಡಿದರೆ ಅದು ನೆಕ್ಸ್ಟ್ ಪೇಜಿಗೆ ಹೋಗ್ತದೆ ಅಂತ ಹೇಳ್ತಾನೆ. ಇಲ್ಲ, ಆ ಪೇಜನ್ನು ಕೆಳಗಿನ ಹಂತಕ್ಕೆ ಕೆಳಗೆ ಬಾಟಮ್ ಸೈಡ್ ಬರ್ತದೆ ಅಂತ ಸರಿಯಾದ ಉತ್ತರ. ಪ್ರೆಸ್ಸಿಂಗ್ ದ ಹೋಮ್ ಕೀ ಮೂವ್ಸ್ ದ ಕರ್ಸರ್ ಟು ದ ಫಸ್ಟ್ ಕ್ಯಾರೆಕ್ಟರ್ ಇನ್ ದ ಡಾಕ್ಯುಮೆಂಟ್. ಫಾಲ್ಸ್. ಇದು ನೀವು ಇಲ್ಲಿ ನಿಮ್ಮ ಹತ್ರ ಒಂದು ಹೋಮ್ ಕೀ ಅಂತ ಇದೆ, ನಾನು ಅದನ್ನು ಕೂಡ ಪ್ರಾಕ್ಟಿಕಲ್ ಮಾಡಿ ತೋರಿಸಿರ್ತೀನಿ. ಇಲ್ಲಿ ಈ ಒಂದು ತಾವೇನು ಗಮನಿಸ್ತಾ ಇದ್ದೀರಿ, ನನ್ನ ಕರ್ಸರ್ ಎಲ್ಲಿದೆ, ಯೂಸಸ್ ಆ್ಯನ್ ಹತ್ರ ಇದೆ. ಈಗ ನಾವು ಹೋಮ್ ಕೀಯನ್ನು ಪ್ರೆಸ್ ಮಾಡಿದರೆ ಅದೇ ಲೈನಿನ ಸ್ಟಾರ್ಟ್ ಇನಿಷಿಯಲ್ ಸ್ಟೇಜ್ನಲ್ಲಿ A ಹತ್ರ ಬಂದು ನಿಲ್ತು. ನೋಡಿ, ಈಗ ಸಪ್ಲಿಮೆಂಟೆಡ್ ಹತ್ರ ನಾನು ಕರ್ಸರ್ ಇದೆ. ಈಗ ಹೋಮ್ ಅಂತ ಪ್ರೆಸ್ ಮಾಡಿದಾಗ ಅದೇ ಲೈನಿನ ಮೊದಲನೇ ಕ್ಯಾರೆಕ್ಟರ್ ಹತ್ರ ಬರ್ತದೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದೆ. ನೋಡಿ, ಈ ಒಂದು ಡಿಸ್ಕಷನ್ಸ್ನಲ್ಲಿ ನಾವು ಜೊತೆಯಲ್ಲಿ ಪ್ರಾಕ್ಟಿಕಲನ್ನು ಕೂಡ ಮಾಡಿ ನೋಡ್ತಾ ಇದ್ದೀವಿ. ಆಮೇಲೆ ಆನ್ ಎ ನ್ಯೂಮರಿಕ್ ಕೀಪ್ಯಾಡ್ ದ ನಂಬರ್ 8 ಈಸ್ ದ ಗೈಡ್ ಕೀ. ಸರಿ, ನ್ಯೂಮರಿಕ್ ಏನು ಕೀಪ್ಯಾಡ್ ಇದೆ ಅದರಲ್ಲಿ ಕೀ 8 ಕೀ ಏನಿದೆಯಲ್ಲ, 8 ಕೀ ಬಟನ್ ಏನಿದೆ ಅದನ್ನು ಗೈಡ್ ಕೀ ಅಂತ ಕರಿತೀವಿ. ಇನ್ ರ್ಯಾಪಿಡ್ ಟೈಪಿಂಗ್ ಟ್ಯೂಟರ್ ದ ರೈಟ್ ಇನ್ಪುಟ್ ಎಂಟರ್ಡ್ ಈಸ್ ಡಿನೋಟೆಡ್ ಬೈ ವಿಚ್ ಕಲರ್. ಈಗಾಗಲೇ ನಾನು ಮೊದಲನೇ ಪ್ರಶ್ನೆ ಹೇಳುವಾಗ ಹೇಳಿದ್ದೆ, ನಾನು ರೈಟ್ ಸೈಡ್ ಇರುವಂಥ ಒಂದು ಕೀಗಳನ್ನು ಎಂಟ್ರಿ ಮಾಡುವಂಥದ್ದು ಯಾವ ಕಲರು ಅಂದರೆ ಇಲ್ಲಿ ಯೆಲ್ಲೋ ಕಲರ್ ಎಲ್ಲ ಆಗುತ್ತೆ, ಟ್ರೂ. ಯೆಲ್ಲೋ ಲೆಟರ್ ಸ್ಟ್ಯಾಂಡ್ಸ್ ಫಾರ್ ರೈಟ್ ಇನ್ಪುಟ್ಸ್ ಎಕ್ಸೀಡಿಂಗ್ ದ ಅಕ್ಸೆಪ್ಟಬಲ್ ಟೈಮ್ ಫ್ರೇಮ್. ಅಕ್ಸೆಪ್ಟಬಲ್ ಟೈಮ್ ಫ್ರೇಮ್ ಅಡಿಯಲ್ಲಿ ಬರುವಂಥದ್ದು ಲೆಟರ್ಸ್ಗಳನ್ನು ಯೆಲ್ಲೋ ಬಣ್ಣದಿಂದ ನಾವು ಇಲ್ಲಿ ಸೂಚಿಸ್ತೀವಿ ನಾವು. ಸೊ ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಇನ್ ದ ರ್ಯಾಪಿಡ್ ಟೈಪಿಂಗ್ ಟ್ಯೂಟರ್ ಇನ್ಪುಟ್ ಎಂಟರ್ಡ್ ಎಕ್ಸೀಡಿಂಗ್ ಟೈಮ್ ಫ್ರೇಮ್ ಡಿನೋಟೆಡ್ ಬೈ ರೆಡ್ ಕಲರ್. ಫಾಲ್ಸ್. ನೋಡಿ, ಇದನ್ನು ನೀವು ಆ ಮೇಲಿರುವಂಥ ಸ್ಕ್ರೀನನ್ನು ಸರಿಯಾಗಿ ನೋಡ್ಕೊಳ್ಬೇಕು. ಆಮೇಲೆ ಶಾರ್ಟ್ ಆನ್ಸರ್ ಇದೆ. ಶಾರ್ಟ್ ಆನ್ಸರ್ಸ್ನಲ್ಲಿ 50 ವರ್ಡ್ವರೆಗೆ ಬರಿಬೇಕು ನಾವು. ಒಂದನೇ ಕ್ವಶನು, ಡಿಸ್ಕಸ್ ದ ವೇರಿಯಸ್ ಟೈಪ್ಸ್ ಆಫ್ ಕೀಸ್ ಅವೈಲೇಬಲ್ ಆನ್ ಎ ಕಂಪ್ಯೂಟರ್ ಕೀಬೋರ್ಡ್. ಕೀಬೋರ್ಡ್ನಲ್ಲಿ ಇರುವಂಥ ವಿವಿಧ ರೀತಿಯ ವಿವಿಧ ಪ್ರಕಾರದ ಕೀಗಳನ್ನು ಹೇಳಿ ಅಂತ ಹೇಳಿದ್ದಾರೆ. ಒಂದು ಅಲ್ಫಾ ನ್ಯೂಮರಿಕ್ ಕೀಸ್ ಇದೆ, ಅಂದರೆ ಅಲ್ಫಾಬೆಟ್ಸ್ ಇರುತ್ತೆ ಮತ್ತು ನಂಬರ್ಸ್ ಇರುತ್ತೆ. ಎರಡನೇದು ಕಂಟ್ರೋಲ್ ಕೀಸ್ ಇದೆ. ಕಂಟ್ರೋಲ್ ಕೀಸ್ ಅಂದಾಗ ಕಂಟ್ರೋಲ್ ಕೀ, ಆಲ್ಟ್ ಕೀ, ಆಮೇಲೆ ಎಸ್ಕೇಪ್ ಕೀ, ಇವುಗಳನ್ನು ಕಂಟ್ರೋಲ್ ಕೀ ಅಂತ ಕರಿತೀವಿ. ಫಂಕ್ಷನ್ ಕೀಸ್ ಅಂತ ಬಂದಾಗ F12ವರೆಗೆ, F1 ಇಂದ F12ವರೆಗೆ ಫಂಕ್ಷನ್ ಕೀಸ್ ಸಿಗುತ್ತೆ. ನೆವಿಗೇಷನ್ ಕೀಸ್ ಇದೆ, ಅಪ್ ಡೌನ್ ರೈಟ್ ಲೆಫ್ಟ್, ಇದು ನೆವಿಗೇಷನ್ ಕೀಸ್ ಬರ್ತದೆ. ಜೊತೆಯಲ್ಲಿ ಹೋಮ್ ಇದೆ, ಎಂಡ್ ಇದೆ. ನ್ಯೂಮರಿಕ್ ಕೀಪ್ಯಾಡ್ ಬರುತ್ತೆ. ನ್ಯೂಮರಿಕ್ ಕೀಪ್ಯಾಡ್ ಅಂದಾಗ ನ್ಯೂಮರಿಕ್ ಕೀ ಅಂದಾಗ 0 to 9ವರೆಗೆ ನ್ಯೂಮರಿಕ್ ಇರುವಂತಹ ಒಂದು ಕೀಪ್ಯಾಡ್ ಇದೆ. ಮುಂದಿನ ಪ್ರಶ್ನೆ, ಡಿಫರೆನ್ಷಿಯೇಟ್ ಬಿಟ್ವೀನ್ ಹೋಮ್ ಕೀಸ್ ಆ್ಯಂಡ್ ಗೈಡ್ ಕೀಸ್. ಸೊ ಹೋಮ್ ಕೀಸ್ ಅಂದರೆ ಇಲ್ಲಿ ಆಲ್ಫಾಬೆಟ್ಸ್ ASDF ನೀವು ಟೈಪ್ ಮಾಡುವಾಗ ಲೆಫ್ಟ್ ಫಿಂಗರ್ಸ್ ಏನಿದೆ, ಲೆಫ್ಟ್ ಫಿಂಗರ್ಸ್ ಈ 4 ಫಿಂಗರ್ಸ್ಗಳನ್ನು ASDF ಮೇಲೆ ಇಟ್ಟಿರ್ತೀವಿ. ಇನ್ನು ರೈಟ್ ಹ್ಯಾಂಡಿನ 4 ಫಿಂಗರ್ಗಳನ್ನು LKG ಮತ್ತು ಸೆಮಿಕಾಲಮ್ ಮೇಲೆ ನಾವು ಇಟ್ಟಿರ್ತೀವಿ. ಸೊ ಇವಾಗ ಅದಕ್ಕಾಗಿ ಹೋಮ್ ಕೀಸನ್ನು ನಾವು ASDF ಏನಿದೆ ಇದನ್ನು ಹೋಮ್ ಕೀಸ್ ಅಂತ ನಾವು ಕರಿತೀವಿ. ದ ಫಿಂಗರ್ಸ್ ಆರ್ ಟ್ರೈನ್ ಟು ಮೇಕ್ ದ ಕರೆಕ್ಟ್ ಮೂಮೆಂಟ್ ಟು ದ ಅದರ್ ಕೀಸ್. ಸೊ ಅಕ್ಷರಗಳನ್ನು ನಮ್ಮ ಫಿಂಗರ್ಗಳನ್ನು ಯಾವ ರೀತಿ ಟ್ರೈನಿಂಗ್ ಮಾಡಬೇಕು ಅಂದರೆ ಇಲ್ಲಿ ASDF ಇರಬೇಕು, ಇಲ್ಲಿ ನಮಗೆ LKG ಸೆಮಿಕಾಲಮ್ ಇರಬೇಕು. ಸೊ ಈ ರೀತಿ ನಾವು ಮಾಡಬೇಕು. ಈಗ ಜೆ ಮೇಲೆ ಯಾವ ಅಕ್ಷರ ಇದೆ, ಜೆ ಕೆಳಗಡೆ ಏನಿದೆ, ಆಮೇಲೆ ಎಲ್ ಮೇಲ್ಗಡೆ ಯಾವ ಅಕ್ಷರ ಇದೆ, ಎಲ್ ಕೆಳಗಡೆ ಯಾವ ಅಕ್ಷರ ಇದೆ. ಸೊ ಈ ರೀತಿ ನಮ್ಮ ಫಿಂಗರ್ಸ್ಗಳನ್ನು ಟ್ರೈನ್ ಮಾಡೋದ್ರ ಮುಖಾಂತರ ಫಾಸ್ಟಾಗಿ ರ್ಯಾಪಿಡಾಗಿ ನಾವು ಟೈಪನ್ನು ಮಾಡ್ಬೋದು. ಇನ್ನು ಗೈಡ್ ಕೀಸ್ ಅಂದರೆ ಆನ್ ಎ ಕಂಪ್ಯೂಟರ್ ಕೀಬೋರ್ಡ್ ಕೀಸ್ F and J ಆರ್ ಕಾಲ್ಡ್ ಗೈಡ್ ಕೀಸ್.
ಎಫ್ ಮತ್ತು ಜೆ ಅನ್ನು ನಾವು ಗೈಡ್ ಕೀಸ್ ಅಂತ ಹೇಳ್ತೀವಿ. ಯಾಕಂದರೆ ಎಫ್ನಿಂದ ಈ ಕಡೆ ಲೆಫ್ಟ್ ಸೈಡ್ ಎಲ್ಲ ಬರುವಂಥದ್ದು ಲೆಫ್ಟ್ ಕೀಸ್ಗಳನ್ನು ಗೈಡ್ ಮಾಡಿದರೆ, ಜೆ ಇಂದ ರೈಟ್ ಸೈಡ್ ಬರುವಂಥ ಎಲ್ಲ ಕೀಗಳು ರೈಟ್ ಸೈಡ್ ಇರುವಂಥ ಕೀಗಳಿಗೆ ಗೈಡನ್ನು ಮಾಡ್ತದೆ. ಸೊ ಬೋತ್ ಕಂಟೈನ್ ಎ ಸ್ಮಾಲ್ ರೇಜ್ಡ್ ಟ್ಯಾಂಜಿಬಲ್. ಸ್ವಲ್ಪ ನೋಡಿ ಎಫ್ ಆ್ಯಂಡ್ ಜಿ ಸ್ವಲ್ಪ ರೇಜ್ಡ್ ಆಗಿರುತ್ತೆ, ಟ್ಯಾಂಜಿಬಲ್ ಸ್ವಲ್ಪ ಬಟನ್ಸ್ಗಳು ಮೇಲೆ ಬಂದಿರುವ ಹಾಗೆ ನಮಗೆ ಇಲ್ಲಿ ಕಾಣ್ತದೆ. ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಗೈಡ್ ಕೀಸ್ ಅಂತ ಅಂತಂದಿದ್ದಾನೆ. ಗೈಡ್ ಕೀಸ್ ಕಂಪ್ಯೂಟರ್ ಕೀಬೋರ್ಡ್ ಮತ್ತು ಟೈಪ್ ರೈಟರ್ನಲ್ಲಿ. ಸೊ ಕಂಪ್ಯೂಟರ್ ಕೀಬೋರ್ಡ್ನಲ್ಲಿ ಎಫ್ ಮತ್ತು ಜೆ ಅನ್ನು ನಾವು ಗೈಡ್ ಕೀ ಅಂತ ಕರಿತೀವಿ. ಜೆ ಎಫ್ನಿಂದ ಲೆಫ್ಟ್ ಸೈಡ್ ಬರುವಂಥ ಕೀಗಳನ್ನು ಅದು ಎಫ್ ನಮಗೆ ಗೈಡ್ ಮಾಡಿದರೆ, ಜೆ ಕೀ ಏನು ಮಾಡುತ್ತೆ, ಮುಂದೆ ರೈಟ್ ಸೈಡ್ ಬರುವಂಥ ಎಲ್ಲ ಕೀಗಳನ್ನು ಅದು ಏನು ಮಾಡುತ್ತೆ, ಗೈಡ್ ಮಾಡುತ್ತೆ. ಬೋತ್ ಕಂಟೆಂಟ್ ಸ್ಮಾಲ್ ರೇಜ್ ಟ್ಯಾಂಜಬಲ್. ಸೇಮ್ ಕ್ವಶನ್ ಬರುತ್ತೆ ಇಲ್ಲಿ. ಸೊ ಇಲ್ಲಿ ಒಬ್ಬ ಟೈಪ್ ಮಾಡುವಾಗ ನಮಗೆ ಇಲ್ಲೇನಾಗುತ್ತೆ, ಇಲ್ಲಿ ಒಂದು ಮಸ್ಕ್ಯುಲರ್ ಸೆನ್ಸ್ ಮಾಡೋದ್ರ ಮುಖಾಂತರ, ಈ ಮಸ್ಕ್ಯುಲರ್ ಸೆನ್ಸ್ ಮಾಡೋದ್ರ ಮುಖಾಂತರ ಯಾವ ಲೊಕೇಶನಲ್ಲಿ ಯಾವ ಕೀಸ್ಗಳಿದೆ ಕೀಬೋರ್ಡಲ್ಲಿ ಅದು ಪ್ರಾಕ್ಟೀಸ್ನಲ್ಲಿ ಆಗ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಾಕ್ಟಿಕಲ್ ಕ್ಲಾಸಸ್ನಲ್ಲಿ ನಾವು ಯಾವ ರೀತಿ ಫಾಸ್ಟಾಗಿ ಟೈಪ್ ಮಾಡಬೇಕು ಅದನ್ನು ನಿಮಗೆ ಟ್ರಿಕ್ಸನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಎಕ್ಸ್ಪ್ಲೇನಿಂಗ್ ದ ರೋಲ್ ಆಫ್ ಟೈಪಿಂಗ್, ಓಕೆ, ಎರ್ಗೋನಮಿಕ್ಸ್ ಅಂತದ್ದು ಭಾಳ ಇಂಪಾರ್ಟೆಂಟು. ನೀವು ನಿಮ್ಮಲ್ಲಿ ಒಂದು ಮನೆಯಲ್ಲಿ ನಿಮ್ಮ ಶಾಲೆಯಲ್ಲಿ ಇರ್ಬೋದು, ನಿಮ್ಮ ಚೇರ್ಸ್ಗಳು ಯಾವ ರೀತಿ ಇರಬೇಕಂದ್ರೆ ನೋಡಿ ಯಾವ ರೀತಿ ಇದೆ. ಫಿಗರ್ 2.6ನಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಬ್ಯಾಕ್ ಬೋನ್ ಸ್ಟ್ರೇಟ್ ಆಗಿರಬೇಕು, ಚೇರ್ಗಳು ಆಗಿರಬೇಕು. ಆಮೇಲೆ ನೋಡಿ ನಿಮ್ಮ ಒಂದು ಆ್ಯಂಗಲ್ಸ್ ಯಾವ ರೀತಿ ಇರಬೇಕು, ನಿಮ್ಮ ಕಣ್ಣುಗಳು ಯಾವ ರೀತಿ ಇರಬೇಕು, ಕೀಬೋರ್ಡ್ ಯಾವ ಆ್ಯಂಗಲ್ನಲ್ಲಿ ಇರಬೇಕು. ಸೊ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದು. ಮಾನಿಟರ್ ಯಾವ ಆ್ಯಂಗಲಿಂದ ಯಾವ ಆ್ಯಂಗಲ್ಗೆ ಇರಬೇಕು. ನೋಡಿ ರಾಂಗ್ ಇದೆ, ನೀವು ಈ ರೀತಿಯ ಚೇರ್ಗಳನ್ನು ಇಟ್ಕೊಂಡು ನೀವೇನಾದರೂ ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡಿದರೆ ನಿಮ್ಮ ಕಣ್ಣಿನ ಮೇಲೆ ಪರಿಣಾಮ ಬೀರುತ್ತದೆ, ಬ್ಯಾಕ್ ಬೋನ್ ಮೇಲೆ ಪರಿಣಾಮ ಬೀರುತ್ತದೆ. ಇಟ್ಸ್ ಅ ರಾಂಗ್ ಮೆಥಡ್. ಸೊ ಎರ್ಗೋನಾಮಿಕ್ಸ್ ಆಫ್ ಟೈಪಿಂಗ್ ಅಂದರೆ ಲುಕ್ ಎಟ್ಸ್ ದ ಕರೆಕ್ಟ್ ಸೆಟಪ್ ಆಫ್ ಡೆಸ್ಕ್ಟಾಪನ್ನು ಕರೆಕ್ಟಾಗಿ ಸೆಟಪ್ ಮಾಡ್ಕೊಳ್ಬೇಕು. ಆಮೇಲೆ ಕೀಬೋರ್ಡನ್ನು ಕರೆಕ್ಟಾಗಿ ಸೆಟಪ್ ಮಾಡ್ಕೋಬೇಕು. ಮೌಸನ್ನು ಒಂದು ಕರೆಕ್ಟಾಗಿ ಸೆಟ್ ಮಾಡಬೇಕು, ಎಲ್ಲೋ ಒಂದು ಕಡೆ ದೂರ ಇಡುವಂಥದ್ದಲ್ಲ. ನಿಮ್ಮ ಚೇರ್ ಚೆನ್ನಾಗಿರಬೇಕು. ಸೊ ಈ ರೀತಿ ನೀವು ನಿಮ್ಮ ಒಂದು ಸೆಟಪ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಯಾವುದೇ ರೀತಿಯ ಸ್ಟ್ರೆಸ್ಗಳು ಆಗೋದಿಲ್ಲ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಮನೆಯಲ್ಲಿ ನೀವೇನಾದರೂ ಮುಂದಿನ ದಿನಗಳಲ್ಲಿ ಕಂಪ್ಯೂಟರ್ ಪರ್ಚೇಸ್ ಮಾಡಿದರೆ ಕಂಪ್ಯೂಟರ್ ಪರ್ಚೇಸಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಿ ಅಷ್ಟೇ ಒಂದು ಇಂಪಾರ್ಟೆನ್ಸ್ ಕಂಪ್ಯೂಟರ್ ಟೇಬಲ್ ಆ್ಯಂಡ್ ಚೇರ್ಗೆ ಕೂಡ ಕೊಡಬೇಕಾಗತ್ತೆ. ನೆಕ್ಸ್ಟ್, ವೈ ದ ಯೂಸ್ ಆಫ್ ವೇರಿಯಸ್ ಟೈಪಿಂಗ್ ಸಾಫ್ಟ್ವೇರ್ ಈಸ್ ಕಾಮನ್. ಇತ್ತೀಚೆಗೆ ಟೈಪಿಂಗ್ ಮಾಡಲಿಕ್ಕೆ ಸಾಕಷ್ಟು ಸಾಫ್ಟ್ವೇರ್ಗಳು ಬಂದಿದೆ. ಯಾಕೆ, ಇದರಿಂದ ಆಗುವಂಥ ಲಾಭವೇನು ಅಂತ ಇದೆ. ಸೊ ದೇರ್ ಆರ್ ಮೆನಿ ಸಾಫ್ಟ್ವೇರ್ ಅವೈಲೇಬಲ್ ವಿಚ್ ಆರ್ ಫ್ರೀ ಆಫ್ ಕಾಸ್ಟ್. ನಮಗೆ ಆನ್ಲೈನಲ್ಲಿ ಫ್ರೀಯಾಗಿ ನಮಗೆ ಸಾಫ್ಟ್ವೇರ್ಗಳು ಸಿಗ್ತವೆ. ಯಾಕಂದರೆ ಅದನ್ನು ನಮ್ಮ ಟೈಪಿಂಗ್ ಮಾಡುವಂತಹ ಒಂದು ಪ್ರಾವೀಣ್ಯತೆ, ಟೈಪಿಂಗ್ ಮಾಡುವಂಥ ಸಾಮರ್ಥ್ಯವನ್ನು ಅದು ಹೆಚ್ಚಿಸ್ತದೆ. ಟೈಪಿಂಗಿನ ಪರಿಣಾಮಕಾರಿತ್ವವನ್ನು ಹೆಚ್ಚಳ ಮಾಡುತ್ತೆ. ಇಟ್ ಈಸ್ ಡಿಸೈನ್ ಟು ಲರ್ನ್ ಟೈಪಿಂಗ್ ಸ್ಕಿಲ್ ಆನ್ ದ ಕಂಪ್ಯೂಟರ್ನಲ್ಲಿ ನಮ್ಮ ಒಂದು ಟೈಪಿಂಗ್ ಮಾಡುವಂಥ ಸ್ಕಿಲ್ಲನ್ನು, ಕೌಶಲ್ಯವನ್ನು ಹೆಚ್ಚಳ ಮಾಡ್ತದೆ ಈ ಸಾಫ್ಟ್ವೇರ್ಗಳು. ಆಮೇಲೆ ಲರ್ನಿಂಗ್ ಟು ಟೈಪ್ ಈಸ್ ಫನ್ ವಿತ್ ಟೈಪಿಂಗ್ ಗೇಮ್ ಇನ್ಕ್ಲೂಡ್ ವಿತ್ ವೇರಿಯಸ್ ಟೈಪಿಂಗ್ ಸಾಫ್ಟ್ವೇರ್. ಸೊ ಬೇರೆ ಬೇರೆ ಸಾಫ್ಟ್ವೇರ್ ಬಳಸಿಕೊಂಡು ನಾವು ಟೈಪಿಂಗ್ ಸ್ಕಿಲ್ಲನ್ನು ಕಲಿತರೆ ಅದು ನಾವು ನಲಿಯುತ್ತಾ ಕಲಿತೀವಿ, ಆಟ ಆಡುತ್ತಾ ಕಲಿತಾ ಹೋಗ್ತೀವಿ, ನಮಗೆ ಟೈಪ್ ಮಾಡೋದೇ ಒಂದು ಸ್ಟ್ರೈನ್ ಆಗೋದಿಲ್ಲ. ಸೊ ಈ ರೀತಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ, ಮೆನ್ಷನ್ ದ ಫಿಂಗರ್ ಅಲೋಕೇಶನ್ ಆಫ್ ಕೀಸ್ ಆಫ್ ದ ಬಾಟಮ್. ನೋಡಿ ಭಾಳ ಇಂಪಾರ್ಟೆಂಟು. ಈಗಾಗಲೇ ಹೇಳಿದ್ದೆ ನಾನು, ನಮಗೆ ಗೈಡ್ ಕೀಸ್ ಅಂದರೆ ASDF ಅಂತ ಬರ್ತದೆ. ನೆಕ್ಸ್ಟ್ ನಿಮಗೆ JKL ಸೆಮಿಕಾಲಮ್ ಬರುತ್ತೆ. ಸೊ ಅದರ ಕೆಳಗಡೆ ಇರುವ ನಂಬರ್ಸ್ಗಳು ಯಾವುದೇ ಅಂದರೆ ಇಂಡೆಕ್ಸ್ ಫಿಂಗರ್ ಕೆಳಗಡೆ V ಇರುತ್ತೆ, ಇಂಡೆಕ್ಸ್ ಫಿಂಗರ್ ಕೆಳಗಡೆ B ಕೂಡ ಇರುತ್ತೆ, ಮಿಡ್ಲ್ ಫಿಂಗರ್ ಕೆಳಗಡೆ C ಇರುತ್ತೆ, ರಿಂಗ್ ಫಿಂಗರ್ ಕೆಳಗಡೆ XZ, ಪಿಂಕಿ ಫಿಂಗರ್ ಅಂತ ಹೇಳ್ತೀವಿ ನಾವು ಲಾಸ್ಟ್, ಅದು ಕೆಳಗಡೆ ಶಿಫ್ಟ್ ಇರುತ್ತೆ, ಮತ್ತೊಂದು ಕಡೆ Z ಇರ್ತದೆ. ಇದು ನಮ್ಮ ಒಂದು ಗೈಡ್ ಕೀಸ್ ಕೆಳಗಡೆ ಇರುವಂತಹ ಕೀಸ್. ನೀವು ನಿಮ್ಮ ಒಂದು ಕೀಬೋರ್ಡನ್ನು ಇಟ್ಕೊಂಡು ಇದನ್ನು ಮಾಡಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನೋಡಿ ನಿಮಗೆ ಕನ್ನಡದಲ್ಲಿ ಕೂಡ ಕೊಟ್ಟಿದ್ದೇವೆ ಬಹು ಆಯ್ಕೆಯ ಪ್ರಶ್ನೆ ಕೂಡ ಕನ್ನಡದಲ್ಲಿದೆ. ನಿಮಗೆ 4 ಆಪ್ಷನ್ಸ್ ಕೂಡ ಕನ್ನಡದಲ್ಲಿ ಕೊಟ್ಟಿದ್ದೀವಿ. ಸೊ ಕಂಪ್ಲೀಟ್ ಆಗಿರುವಂಥದ್ದು. ಆದರೆ ನನ್ನ ಒಂದು ಸಲಹೆ ಏನಂದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ನೋಟ್ಸ್ಗಳನ್ನು ನೀವು ಇಟ್ಕೋಬೇಕು. ನೋಡಿ ಪ್ರತಿಯೊಂದನ್ನು ಕೂಡ ಕನ್ನಡದಲ್ಲಿ ಕೊಟ್ಟಿದ್ದೀವಿ. ನಿಮಗೆ 9ನೇ ತರಗತಿಯಲ್ಲಿ NSQFನಲ್ಲಿ ಆರಂಭದಲ್ಲಿ ಇರೋದರಿಂದ ಒಂದಿಷ್ಟು ಲ್ಯಾಂಗ್ವೇಜ್ ಇಶ್ಯೂ ಆಗ್ಬಾರ್ದು. ಮುಂದಿನ ದಿನಗಳಲ್ಲಿ ಇದು ನಿಮಗೆ ಪರ್ಫೆಕ್ಷನ್ ಆಗ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಕ್ಲಾಸನ್ನು ಇಟ್ಕೊಂಡು ಮುಂದೆ ಬರ್ತೇವೆ. ಈ ಒಂದು ನಮ್ಮ ಕ್ಲಾಸಸ್ ನಿಮಗೆ NSQF ಅಡಿಯಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ನಿಮಗೆ ಮುಂದುವರಿಲಿಕ್ಕೆ ಮತ್ತು ಮುಂದಿನ ಜೀವನ ಉಜ್ವಲವಾಗುವ ನಿಟ್ಟಿನಲ್ಲಿ ನಿಮಗೆ ಉಪಯೋಗವಾಗ್ತಿರ್ಬೋದು. ನಿಮ್ಮ ಮುಂದಿನ ಒಂದು ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಕ್ಲಾಸನ್ನು ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ. ವಿದ್ಯಾರ್ಥಿಗಳೇ, ಈಗ ನಿಮ್ಮ ಮೊಬೈಲ್ ಮುಖಾಂತರ ನೀವೇನು ವಿಡಿಯೋ ಕ್ಲಾಸ್ ಕೇಳ್ತಾ ಇದ್ದೀರಿ ಯೂಟ್ಯೂಬ್ನಲ್ಲಿ, ಅದಕ್ಕೆ ಸಂಬಂಧಿಸಿದ ನೋಟ್ಸ್ಗಳನ್ನು PDF ಕನ್ನಡ ಮೀಡಿಯಮು ಮತ್ತು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ.
ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಮೊಬೈಲ್ನ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ ಅಲ್ಲಿ ರಾಘವೇಂದ್ರ ಕೊದಂಪುರ್ ಅಂತ ಟೈಪ್ ಮಾಡಿ. ಸೊ ಸ್ಪೆಲ್ಲಿಂಗ್ ಕರೆಕ್ಟಾಗಿರಲಿ, ರಾಘವೇಂದ್ರ ಕೊದಂಪುರ್ ಅಂತ, ಕೊದಂಪುರ್ KHODAMPUR ಅಂತ ಇರುತ್ತೆ. ಸೊ ಈ ರೀತಿ ನೀವು ಸರ್ಚ್ ಮಾಡಿದಾಗ ನಿಮಗೆ ಇಲ್ಲೇ ಒಂದು ಸರ್ಚ್ ರಿಸಲ್ಟ್ ಬರುತ್ತದೆ, ಇಲ್ಲಿ ನಿಮಗೆ ರಾಘವೇಂದ್ರ ಕೊದಂಪುರ್ ಅಂತ. ಸೊ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ವೆಬ್ಸೈಟಿನ ಹೋಮ್ ಪೇಜ್ ಬರುತ್ತೆ. ತಾವೇನಿಲ್ಲಿ ಗಮನಿಸ್ತಾ ಇದ್ದೀರಿ, ನಿಮಗೆ ಮಾರ್ಕ್ ಮಾಡಿ ತೋರಿಸಿರ್ತೀನಿ, 3 ಲೈನ್ಸ್ ಬರುತ್ತೆ. ಸೊ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನಮ್ಮ ವೆಬ್ಸೈಟ್ನಲ್ಲಿ ಇರುವಂಥ ಬೇರೆ ಬೇರೆ ಕಂಟೆಂಟ್ಸ್ ಇರುತ್ತೆ. 10th ಸ್ಟ್ಯಾಂಡರ್ಡು, 9th ಸ್ಟ್ಯಾಂಡರ್ಡು, 8th ಸ್ಟ್ಯಾಂಡರ್ಡ್ ಇದೆ, SSLC ಆನ್ಲೈನ್ ಸರ್ವಿಸು, STS ಕರ್ನಾಟಕ, CLT, ಡಿಪಾರ್ಟ್ಮೆಂಟ್ ಎಕ್ಸಾಮ್, KJID, ಟೀಚರ್ ಟ್ರಾನ್ಸ್ಫರ್, TET, EEDS, GPSTR, PUC, NMMS, NTSC, ಇನ್ಸ್ಪೈರ್ ಅವಾರ್ಡ್, RTE, NSP, 6th ಅಡ್ಮಿಷನ್, ಗೌರ್ಮೆಂಟ್ ಜಾಬ್ಸು, ಇಂಪಾರ್ಟೆಂಟ್ ಡೇ ಸ್ಪೀಚು. ಸೊ ಎಲ್ಲ ಬರುತ್ತೆ. ನಮಗೆ NSQF ರಿಲೇಟೆಡ್ ಆಗಿ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ಸನ್ನು ಕೊಟ್ಟಿದ್ದೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು NSQF ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಮಗೆ ಮತ್ತೆ 3 ಆಪ್ಷನ್ಗಳು ಬರ್ತವೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಸರ್ಕ್ಯುಲರ್ಸ್ 9th ಮತ್ತು 10th ಅಂತ. ಇಲ್ಲಿ ನೀವು 9th ಮೇಲೆ ಕ್ಲಿಕ್ ಮಾಡಿ. ನಿಮಗೆ 10th ಬೇಕಾದರೆ 10th ಮೇಲೆ ಕ್ಲಿಕ್ ಮಾಡಬೇಕು. ಈಗ 9th ಅಂತ ಕ್ಲಿಕ್ ಮಾಡಿ. ಸೊ 9th ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನೇನು ಬರುತ್ತೆ ಅಂದರೆ ಮತ್ತೆ ಒಂದಿಷ್ಟು ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ಎಕ್ಸಾಮ್ ಪ್ಯಾಟ್ರನ್ ಇದೆ, ಕ್ವಶನ್ ಪೇಪರ್ ಪ್ಯಾಟ್ರನ್ ಬರುತ್ತೆ. ಅಲ್ಲಿ ನಿಮಗೆ ಬೇರೆ ಬೇರೆ NSQF ಅಡಿಯಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಆಟೋಮೊಬೈಲ್ಸ್, ಬ್ಯೂಟಿ ವೆಲ್ನೆಸ್, ಹೆಲ್ತ್ ಕೇರ್, ರಿಟೇಲ್ ಅಂತೆಲ್ಲ ಇದೆ. ಈಗ ನಿಮಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬೇಕಾದರೆ ಅಲ್ಲಿ ಕ್ಲಿಕ್ ಮಾಡಿ. ಆಗ ನಿಮಗೆ ಸದ್ಯಕ್ಕೆ ಕಾಣ್ತಾ ಇರುವಂಥದ್ದು 1ನೇದು ಕಾಣ್ತಾ ಇದೆ, ಇಂಟ್ರಡಕ್ಷನ್ ಟು IT ಆ್ಯಂಡ್ ITES ಅಂತ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನೀವು ಈಗ 1ನೇ ಯೂನಿಟನ್ನು ಹಾಕಿದ್ದೀವಿ. ಮುಂಬರುವ ದಿನಗಳಲ್ಲಿ ಈ ಒಂದು 9th ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಕ್ಲಿಕ್ ಮಾಡಿದಾಗ ಇದು ಕೂಡ ಬಂದಿರುತ್ತೆ. ಇದರ ಕೆಳಗಡೆ ಯೂನಿಟ್ 2 ಬರುತ್ತೆ. ಇಲ್ಲಿ ಡಾಟಾ ಹ್ಯಾಂಡಲಿಂಗ್ ಆ್ಯಂಡ್ ಟೈಪಿಂಗ್ ಸ್ಕಿಲ್ ಏನಿದೆ, ಕೀಬೋರ್ಡ್ ಸ್ಕಿಲ್ ಏನಿದೆ, ಸೊ ಕೆಳಗಡೆ ಅದು ಬಂದಿರುತ್ತೆ. ಸೊ ಈ ರೀತಿ ಚಾಪ್ಟರ್ 1 ಇದು ಇರುತ್ತೆ, ಚಾಪ್ಟರ್ 2 ಅಂತ ಬರುತ್ತೆ. ಇದೇ ರೀತಿ ಒಂದೊಂದನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಎಕ್ಸಾಂಪಲ್ ಆಗಿ ನಾನು ಚಾಪ್ಟರ್ 1ನೇದ್ದು ಹೇಳಿರ್ತೀನಿ, ಅದೇ ರೀತಿ ಚಾಪ್ಟರ್ 2ನಲ್ಲಿ ಕೊಟ್ಟಿರ್ತೀವಿ. ಸೊ ಇಂಟ್ರಡಕ್ಷನ್ ಟು IT ಆ್ಯಂಡ್ ITES ಅಂತ ನೀವು ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಈ ರೀತಿ ಅಡ್ವರ್ಟೈಸ್ಮೆಂಟ್ ಬಂದಿರುತ್ತೆ. ಕ್ಲೋಸ್ ಮಾಡಿ. ಆಗ ನಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಪೇಜ್ ಓಪನ್ ಆಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ಒಂದೇ ಯೂನಿಟಿಗೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಒಂದು, ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ನೋಟ್ಸ್. ನಿಮಗೆ ನೋಟ್ಸ್ ಬೇಕಾದರೆ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ, ನಿಮಗೆ ಒಂದು PDF-ನಲ್ಲಿ ನಿಮಗೆ ನೋಟ್ಸು ಡೌನ್ಲೋಡು ಆಗ್ತದೆ ಇಲ್ಲಿ. ಇದಾದಮೇಲೆ ನಿಮಗೆ ಕೆಳಗಡೆ ಈ ಒಂದು ಅಧ್ಯಾಯದ ಒಂದು ವಿಡಿಯೋ ಕ್ಲಾಸ್ ಕೇಳಬೇಕಾಗಿದ್ದರೆ 2ನೇದು ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಕ್ವಶನ್ ಆನ್ಸರ್. ಈ ಯೂನಿಟ್ 1 ಏನಿದೆ, ಈ ಒಂದು ಅಧ್ಯಾಯದ ಕ್ವಶನ್ ಆನ್ಸರ್ಸ್ ಬೇಕಾಗಿದ್ದರೆ ನೀವು ಈ ಗ್ರೀನ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದಾದಮೇಲೆ ಇಲ್ಲೇನಿದೆ, ಈ ಒಂದು ಯೂನಿಟಿನ ಪ್ರಶ್ನೆ ಉತ್ತರಗಳನ್ನು ನಾವು ಇಲ್ಲಿ ವಿಡಿಯೋ ಮುಖಾಂತರ ಚರ್ಚೆಯನ್ನು ಮಾಡಿದ್ದೀವಿ. ಸೊ ವಿಡಿಯೋ ನೋಡಬೇಕಾದ್ರೆ ಇಲ್ಲಿ ವಿಡಿಯೋ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಪಾರ್ಟ್ಸ್ ಆಫ್ ಕಂಪ್ಯೂಟರ್ನ ವಿವಿಧ ಭಾಗಗಳ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾದ್ರೆ ಇಲ್ಲಿ ಬ್ಲೂ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಹಿಯರ್ ಟು ಡೌನ್ಲೋಡ್ FA1 ಕ್ವಶನ್ ಪೇಪರ್. ನೋಡಿ, FA1 ಕ್ವಶನ್ ಪೇಪರ್ನ ಬೇಕಾಗಿತ್ತು ಅಂದರೆ ಇಲ್ಲಿ ಕ್ಲಿಕ್ ಮಾಡಿ. PDF-ನಲ್ಲಿ ಬೇಕಾದರೆ, ಇಲ್ಲ ಸರ್ ನಮಗೆ MS ವರ್ಡ್ನಲ್ಲಿ ಬೇಕಾಗಿದೆ ಅಂತ ಇದ್ದರೆ ಇಲ್ಲಿ ಶಿಕ್ಷಕರಿಗೆ ಕೂಡ ಇದು ಒಂದು ವೆಬ್ಸೈಟ್ ಹೆಲ್ಪ್ ಆಗುತ್ತೆ. ಇಲ್ಲಿ ನೀವು MS ವರ್ಡ್ನಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಶಾಲೆ ಹೆಸರನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ, ಹಾಗೂ ಕ್ವಶನ್ಸನ್ನು ಕೂಡ ಬದಲಾವಣೆ ಮಾಡ್ಬೋದು. ಇದಾದಮೇಲೆ ಸರ್ ನಿಮಗೆ ಈ ಒಂದು ಅಧ್ಯಾಯ 1ರ ಮೇಲೆ ಆನ್ಲೈನ್ ಪರೀಕ್ಷೆ ಬರೀಬೇಕಾಗಿದೆ ಅಂದರೆ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಮತ್ತೊಂದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ನೀವು ಪರೀಕ್ಷೆಯನ್ನು ಬರಿಬೋದು. ಎಕ್ಸಾಂಪಲ್ ಆಗಿ ನೋಡಿ, ಈ ರೀತಿ ನಾನು ಕ್ಲಿಕ್ ಮಾಡಿರ್ತೀನಿ, ಒಂದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ಪ್ರಶ್ನೆಗಳು ಬರ್ತವೆ ನೋಡಿ, ಈ ರೀತಿ ಇಮೇಲು, ನೇಮು, ಫಾದರ್ ನೇಮ್, ಕ್ಲಾಸು, ಶಾಲೆ, ಸ್ಕೂಲ್ ನೇಮನ್ನು ಎಂಟ್ರಿ ಮಾಡಿ. ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಕೊನೆಗೆ ನೀವು ಸಬ್ಮಿಟ್ ಮಾಡಿದರೆ ನಿಮಗೆ ನಿಮ್ಮ ಒಂದು ಇಮೇಲಿಗೆ ಒಂದು ಡಿಜಿಟಲ್ ಸರ್ಟಿಫಿಕೇಟನ್ನು ಕೂಡ ನಮ್ಮ ಒಂದು ವೆಬ್ಸೈಟ್ ಕಡೆಯಿಂದ ನಿಮಗೆ ಉಚಿತವಾಗಿ ನಿಮಗೆ ಕಳುಹಿಸಿ ಕೊಡ್ತೇವೆ. ಇದು ಬಹಳ ಇಂಪಾರ್ಟೆಂಟು. ಸೊ ಇದೇ ರೀತಿ ನಮ್ಮ ಒಂದು ವೆಬ್ಸೈಟ್ನಲ್ಲಿ ಈಗ ನಿಮಗೆ ಒಂದು ಯೂನಿಟಿನನ್ನು ತೋರಿಸಿದ್ದೀನಿ. ಮುಂಬರುವ ದಿನಗಳಲ್ಲಿ ಇಲ್ಲಿ ಕೆಳಗಡೆ ಮತ್ತು ಮುಂದಿನ ಯೂನಿಟ್ 2, ಯೂನಿಟ್ 3, ಯೂನಿಟ್ 4 ಆ್ಯಡ್ ಮಾಡ್ತಾ ನಾವು ಹೋಗ್ತೇವೆ. ಸೊ ಈ ರೀತಿ ನಿಮ್ಮ ವಿಡಿಯೋ ಕ್ಲಾಸಸ್ ಮುಖಾಂತರ ನೀವು NSQF-ನ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ನೀವು ಸ್ಟಡಿ ಮಾಡ್ಬೋದು. ಜೊತೆಯಲ್ಲಿ ಅದಕ್ಕೆ ರಿಲೇಟೆಡ್ ಆಗಿರುವಂಥ PDF, PPT ಮತ್ತು MS ವರ್ಡನ್ನು ಕೂಡ ವೆಬ್ಸೈಟ್ನಲ್ಲಿ ಬಂದು ಅದನ್ನು ನೀವು ಉಚಿತವಾಗಿ ಅದನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ NSQF ಅಡಿಯಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಯ್ಕೆ ಮಾಡಿಕೊಂಡಿರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಎಲ್ಲರಿಗೂ ನಮಸ್ಕಾರ.